ನಮಸ್ತೆ. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ ನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಅಣ್ಣ. ಎಲ್ಲಿಂದ? ಬೆಂಗಳೂರಿಂದ. ಬೆಂಗಳೂರಿಂದ? ನಿಮಗೆ ಏನವ್ವ? ಲಾಸ್ಟ್ ಟೈಮ್ ಮೆಸೇಜ್ ಹಾಕಿದ್ದು ಅಣ್ಣ, ನಮ್ಮ ಹಸ್ಬೆಂಡ್ ಡೆತ್ ಆಗಿದ್ದಾರೆ ಅಂತ. ಲಾಸ್ಟ್ ಟೈಮ್ ಮೆಸೇಜ್ ಹಾಕಿದ್ರಾ? ಇದು ಸತ್ಸಂಗ ಕಾರ್ಯಕ್ರಮದಲ್ಲಿ ಮೆಸೇಜ್ ಹಾಕಿದ್ದೆ ಅಣ್ಣ. 1 ಮಂತ್ ಆಯ್ತು ನಮ್ಮ ಹಸ್ಬೆಂಡ್ ಡೆತ್ ಆಗಿ ಅಂತ. ಹೌದಾ? ಬಟ್ ಈ ಮುಂಚೆ ಮಾತಾಡಿದ್ದೀರಾ ನೀವು? ನಾ ಮಾತಾಡಿದೆ. ಇದಕ್ಕೊಂದು ಪರಿಹಾರ ಹೇಳಿ ಅಣ್ಣ, ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ನೀವ್ ಹೇಳಿದ್ರಿ ನಿಮ್ ಜೀವನ ಕಾರ್ಯಕ್ರಮದಲ್ಲೇ ಮಾತಾಡಿದ್ದೆ ಅಣ್ಣ. ಓ, ಕಾರ್ಯಕ್ರಮದಲ್ಲಿ ಮಾತಾಡಿದ್ರಾ? ಅಣ್ಣ, ನನ್ಗೆ ತುಂಬಾ ಭಯ ಆಗ್ತಾ ಐತೆ. ಮನೇಲಿ ನಿದ್ದೆ ಬರ್ತಾ ಇಲ್ಲ. 2 ಪುಟ್ಟ ಮಕ್ಳಿದಾವೆ. ಯಾವಾಗ ತೀರು ಹೋದ್ರು ಗಂಡ? ನವೆಂಬರ್ 17ನೇ ತಾರೀಕು. ಅಂದ್ರೆ ಈ 2025 ನವೆಂಬರ್? 1 ಮಂತ್ ಮೇಲೆ 1 ವಾರ ಆಗಿದೆ ಅಷ್ಟೇ. 1 ವಾರ 10 ದಿನ ಆಗಿದೆ. ಬಟ್ ಈ ತರ ಕತೆ ನಾನು ಕೇಳೇ ಇಲ್ವಲ್ಲ, ಸತ್ಸಂಗದಲ್ಲಾಗ್ಲಿ ಕಾರ್ಯಕ್ರಮದಲ್ಲಾಗ್ಲಿ. ನಾನೇ ಮೆಸೇಜ್ ಹಾಕಿದ್ದೆ. ಅಲ್ಲ, ಈಗ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು ಇಲ್ಲ ಮೆಸೇಜ್ ಹಾಕಿದ್ರು? ಜಸ್ಟ್ ಮೆಸೇಜ್ ಹಾಕಿದ್ದೆ. ಹಸ್ಬೆಂಡ್ ಹಿಂಗ್ ಡೆತ್ ಆಗಿದ್ದಾರೆ ಅಣ್ಣ, ನಿಮ್ ಜೊತೆ ನಾನ್ ಮಾತಾಡ್ಲೇಬೇಕು ಅಂತ ಮೆಸೇಜ್ ಹಾಕಿದ್ದೆ. ಓಕೆ. ಬಟ್ ನೀವು ಕಾರ್ಯಕ್ರಮದಲ್ಲಿ ಮಾತಾಡಿಲ್ಲ? ಲಾಸ್ಟ್ ಟೈಮ್ ಒಂದ್ ಟೈಮ್ ಹಿಂಗೆ ಫ್ಯಾಮಿಲಿ ಇಶ್ಯೂ ಇದ್ದಾಗ ಮಾತಾಡಿದ್ದೆ ಅಣ್ಣ. ಓ, ಹೌದಾ? ಅದು ಬೇರೆ ಪ್ರಾಬ್ಲಮ್ ಇತ್ತು, ನಿಮ್ ಹತ್ರ ಹೇಳಿದ್ದೆ ನಾನು. ಅಂದ್ರೆ ನನಗೆ ಮುಂಚೆಲೆ ಮದ್ವೆ ಆಗಿತ್ತು. ಡಿವೋರ್ಸ್ ತಗೊಂಡು 2ನೇ ಮದ್ವೆ ಆದಾಗ ಅವರು ಮದ್ವೆ ಆಗಿರೋ ವಿಷಯ ಮುಚ್ಚಿಟ್ ನನ್ಗೆ ಮದ್ವೆ ಮಾಡ್ಕೊಂಡಿದ್ರು ಅಣ್ಣ ಅಂತ ಹೇಳಿದ್ದೆ. ಬಿಡಿಸಿ ಹೇಳಬಹುದೇ ಮೊದ್ಲಿಂದ? ಅಣ್ಣ ಹೇಳ್ತೀನಿ. ಹೇಳವ. ಎಷ್ಟು ವಯಸ್ಸು ನಿಮಗೆ? ನನ್ಗಿವಾಗ 37 ವರ್ಷ. 37 ವರ್ಷ? ಅಣ್ಣ, ನಮ್ಮ ಅಪ್ಪ ಅಮ್ಮಂಗೆ 2 ಮಕ್ಳು. ನಾನು ನನ್ ತಮ್ಮ. ನನ್ ತಮ್ಮಂಗೆ ಹೆಲ್ತ್ ಇಶ್ಯೂಸ್ ಇತ್ತು. ಅವ್ನ್ 8 ವರ್ಷ ಆಯ್ತು ತೀರೋಗಿ. ಈಗ ಅಪ್ಪ ಅಮ್ಮಂಗ್ ಮಗಳು ಮಗ ಎಲ್ಲ ನಾನೇ. ಓ, ಅಂದ್ರೆ ಈಗ ನೀವು ಒಬ್ಬರೇ ಮಗಳಿರೋದು? ನಾನು ಒಬ್ಳೇ ಇರೋದು. ನನ್ ತಮ್ಮ ತೀರೋಗಿ. ನೀವು? ನಂದು SLC ಆಗಿದೆ ಅಣ್ಣ, ಅಷ್ಟೇ. ಆಮೇಲೆ ಅಂದ್ರೆ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ಕೊಂಡಿದ್ರು? ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾರೆ ಊರಲ್ಲಿ. ಅಂದ್ರೆ ತಮ್ಮ ಕಳೆದ 8 ವರ್ಷದ ಹಿಂದೆ ತೀರು ಹೋಗಿದ್ದ ಅಥವಾ ಆತನಿಗೆ 8 ವರ್ಷ ಇದ್ದಾಗ ತೀರು ಹೋಗಿದ್ದ? ಇಲ್ಲ 8 ವರ್ಷದ ಹಿಂದೆ ತೀರೋಗಿದ್ದ. ಅವನ್ಗೆ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ದ ಅಣ್ಣ ಅವ್ನ್ ತೀರೋದಾಗ. ಏನಾಯ್ತು ಅವ್ರಿಗೆ? ಅವನ್ಗೆ 2nd PU ವರ್ಗು ಚೆನ್ನಾಗಿದ್ದ. 2nd PU ಆದ್ಮೇಲೆ ಇದ್ಕಿದಂಗೆ ಕಾಲ್ ನೋವು ಬಂತಣ್ಣ. ಅವನು ತುಂಬಾ ಕ್ರಿಕೆಟ್ ಆಡ್ತಾ ಇದ್ದ. ನಾವು ಓಡಾಡ್ತಾನೆ, ಕ್ರಿಕೆಟ್ ಆಡ್ತಾನೆ, ಸೈಕಲ್ ತುಳಿತಾನೆ. ಅದಕ್ಕೆ ಅಂತ ಹೇಳಿ ಅಲ್ಲೇ ಮಾಮೂಲಿ ಶಿರಾ, ನಿಮ್ಮ ದೇವಸ್ಥಾನದ ಅಕ್ಕಪಕ್ಕದ ಊರ ಹೆಸರು ಹೇಳಲ್ಲ, ತುಮಕೂರು ಶಿರಾ ಎಲ್ಲ ತೋರಿಸ್ಕೊಂಡು ಲಾಸ್ಟಿಗೆ ನಿಮಾನ್ಸಿ ಕರ್ಕ ಬಂದ್ವಿ. ಅದು ನಾನ್ ನಂಬಲ್ಲಣ್ಣ. ಅದು ಕೆಲವೊಂದ್ ಸತ್ಯಗಳು ನಂಬೇಕಷ್ಟೇ. ಮಾಟ ಮಾಡ್ಸಿದ್ರು ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಮ್ಮರೆಲ್ಲ. ಅದು ನಂಬಲ್ಲ. ಆದ್ರೆ ಹಾಸ್ಪಿಟಲ್ ಅಲ್ಲಿ ಯಾವ ಹಾಸ್ಪಿಟಲ್ ಕರ್ಕೊಂಡೋದ್ರು ಅವ್ನಿಗೆ ಏನೂ ಕಾಯಿಲೆ ಇಲ್ಲ ಅಂತಲೇ ರಿಪೋರ್ಟ್ ಬರ್ತಿತ್ತಣ್ಣ. ಸುಮಾರು 40 ಲಕ್ಷ ಮುಗಿಸಿವಣ್ಣ. 4.75 ಎಕರೆ ಜಮೀನ್ ಮಾರಿ ಸರಿ ಮಾಡ್ಲಿಕ್ಕೆ 40 ಲಕ್ಷ ಖರ್ಚು ಮಾಡಿದ್ರು. 40 ಲಕ್ಷ ಖರ್ಚು ಮಾಡಿದೀವಿ ನಾವು. ದುಡ್ದಿದ್ದೆಲ್ಲ ಅವನಿಗೋಸ್ಕರನೇ ದುಡ್ದಿದೀವಿ. ಆಸ್ತಿ ಎಲ್ಲ ಹೋಯ್ತು? ಎಲ್ಲ ಹೋಯ್ತು ಅಣ್ಣ. ಏನು ಇಲ್ಲ, ಇರಕ್ ಒಂದ್ ಮನೆ ಇದೆ. ಬಟ್ ಅವ್ರು ಉಳಿದ್ರ? ಇಲ್ಲ, 8 ವರ್ಷ ಆಯ್ತು ತೀರೋಗಿ ತಮ್ಮ. ಓ, ಆಸ್ಪತ್ರೆ ಇಲ್ಲ ಅಥವಾ ಮನೆಗೆ ಬಂದಾಗ್ಲ? ಹಾಸ್ಪಿಟಲ್ ಅಲ್ಲೇ ಅವರು 3 days ಬದುಕಿರ್ತಾನೆ ಅಂತ ಹೇಳಿದ್ರು ತುಮಕೂರಲ್ಲಿ. ಎಲ್ಲ ಬೆಂಗಳೂರು ಎಲ್ಲಾ ಕಡೆ ತಿರುಗಿ ಲಾಸ್ಟ್ಗೆ ತುಮಕೂರಲ್ಲಿ ಅಡ್ಮಿಟ್ ಮಾಡಿದ್ವಿ. ನಾನು ಲಾಸ್ಟ್ ಕೇಳೇ ಬಿಟ್ಟೆ, ಅವ್ನು ಉಳಿತಾನೆ ಅಂದ್ರೆ ಎಷ್ಟು ಲಕ್ಷ ಆದ್ರೂ ಖರ್ಚು ಮಾಡ್ತೀನಿ, ಕರೆಕ್ಟಾಗಿ ಹೇಳಿ ಅಂತ ಕೇಳಿದಾಗ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಡಮ್ಮ, ನಿಮ್ಮ ಅಮ್ಮಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಅಮ್ಮಮ್ಮ ಅಂತ ಬದುಕಿರಿ 3 ದಿನ ಬದುಕ್ತಾನೆ ಅಂತ ಹೇಳಿದ್ರು ಡಾಕ್ಟ್ರು. ಅವನು ನನಗೆ, ನೀನ್ ಅಮ್ಮನ್ ಚೆನ್ನಾಗ್ ನೋಡ್ಕ, ಅಪ್ಪ ತುಂಬಾ ಸಿಟ್ಟು, ಅಪ್ಪ ತಡ್ಕೊಳಲ್ಲ, ಕೋಪ ಜಾಸ್ತಿ. ನಮ್ಮ ಅಪ್ಪಂಗೆ ತುಂಬಾ ಕೋಪ. ಯಾರನ್ನು ಏನೇ ಒಂದು ಕೇಳಕ್ ಹೋದ್ರು ಮಾತಾಡಕ್ ಭಯ, ಅಷ್ಟು ಕೋಪ ನಮ್ಮ ಅಪ್ಪಂಗೆ. ನೀನ್ ಅಮ್ಮನ್ ಚೆನ್ನಾಗ್ ನೋಡ್ಕೋಬೇಕು, ನನಗ್ ಮಾತ್ ಕೊಡು, ನೀನು ಹಿಂಗೆ ಇರ್ಬೇಡ. ನನ್ಗೆ ಆಲ್ರೆಡಿ ಮುಂಚೆಲೆ ಮದ್ವೆ ಆಗಿತ್ತು.
ಅಷ್ಟು ಚಿಕ್ಕ ವಯಸ್ಸಿಗೆ 16 ವರ್ಷಕ್ಕೆ ಮದುವೆ ಮಾಡಿದ್ರು. ಅವ್ರ ಫ್ಯಾಮಿಲಿ ನನ್ಗೆ ಇಷ್ಟ ಆಗ್ಲಿಲ್ಲ, ತುಂಬಾ ಮಾನಸಿಕವಾಗಿ ಹಿಂಸೆ ಕೊಡೋರು. ಅವ್ರ ಮನೆಯಿಂದ ನಾನೇ ದೂರ ಬಂದೆ. ಅಲ್ಲ, ದೂರ ಬಂದೆ. ಒಂದು ನಿಮಿಷ. ಈಗ ತಮ್ಮನ ಆಸ್ಪತ್ರೆಯ ಈ ದೃಶ್ಯದ ವೇಳೆಗೆ ನಿಮ್ಗಾಲಿ ಮದುವೆ ಆಗಿತ್ತಾ? ನಂಗೆ 16 ವರ್ಷಕ್ಕೆ ಮದ್ವೆ ಆಗಿತ್ತು ಗುರುಗಳೇ. ಅಂದ್ರೆ ಹೆತ್ತವರೇ ಮಾಡಿದ್ದ? ಎತ್ತೋರು ಅಂದ್ರೆ ಅವರು ನನ್ನ ಹೇಳಿದ್ದೆ, ಅವರು ಕಾಲೇಜ್ ಹತ್ರ ಬಂದು ಗಲಾಟೆ ಮಾಡಿದ್ರು. ಅದಕ್ಕೆ ಎದ್ರುಕೊಂಡು ನಮ್ಗೆ ಯಾವ್ದು ಬಲ ಇಲ್ಲ ಅಂತ ಹೇಳಿ ಅದೇ ಹುಡುಗಿನ ಕೊಟ್ಟು ಮದ್ವೆ ಮಾಡಿದ್ರು. ತಂದೆ ತಾಯಿನೇ ಮದ್ವೆ ಮಾಡಿದ್ರು. ಓಕೆ. ಕಾಲೇಜಲ್ಲಿ ನಿಮ್ಮನ್ನ ರ್ಯಾಗ್ ಎದುರಿಸಿ ಅವ್ರ ಊರಿನ 10 ಜನ ಎಲ್ಲ ಕರ್ಕೊಂಡ್ಬರ್ತೀವಿ ಅಂತ ಹೇಳಿ ಗಲಾಟೆ ಮಾಡಿದ್ರು. ಮದುವೆ ಮಾಡ್ಬಿಟ್ರು ನಿಮ್ಮನ್ನ? ಅವ್ರ ಅಪ್ಪ ಅಮ್ಮ ಅದೇ ಹುಡುಗನ್ಗೆ ಮದ್ವೆ ಮಾಡಿರ. 16-17 ವರ್ಷ. ಫಸ್ಟ್ PUC ಹೋಗಿದ್ದೆ, 6 ತಿಂಗಳು ಹೋಗಿದ್ದೆ ಅಷ್ಟೇ. ಎಷ್ಟು ವರ್ಷ ಸಂಸಾರ ಮಾಡಿ ಆಮೇಲೆ ಬಂದ್ರಿ? 1 ವರ್ಷ 1.5 ವರ್ಷ ಅಷ್ಟೇ. ಅವಾಗ್ಲೂ ನಂಗೆ ತುಂಬಾ ಸಿಗರೇಟ್ ಅಲ್ಲೆಲ್ಲ ಸುಡೋರು, ಡ್ರಿಂಕ್ಸ್ ಮಾಡ್ಬಿಟ್ಟು ಬಂದು ತುಂಬಾ ಕಾಟ ಕೊಡೋರು. ಮನೇಲಿ ನಂಗೆ ಅಲ್ಲಿ ಸಹಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಮನೇಲಿ. ನಾನು ನಮ್ಮೂರಿಗೆ ಬಂದ್ಬಿಟ್ಟೆ ಅಲ್ಲಿಂದ. ಅಂದ್ರೆ ಡೈವರ್ಸ್ ತಗೊಂಡು ಬಂದ್ರ ಅಥವಾ ಸುಮ್ನೆ? ಇಲ್ಲ ಏನು ಡೈವರ್ಸ್ ಏನಿಲ್ಲ, ನನ್ ಪಾಡಿಗೆ ನಾನು ಬಂದ್ಬಿಟ್ಟೆ. ಬಂದು 6-7 ವರ್ಷ ಆದ್ಮೇಲೆ ನಾನು ಡೈವರ್ಸ್ ಅಪ್ಲೈ ಮಾಡಿ 2017ರಲ್ಲಿ ಡೈವರ್ಸ್ ಸಿಕ್ತು ಸರ್. ಆಯ್ತು, ಅದು ಅಲ್ಲಿಗೆ ಬಿಡ್ತೀನಿ. ಬಟ್ ಈಗ ಆಸ್ಪತ್ರೆಯಲ್ಲಿ ಇದ್ದೀರಿ, ತಮ್ಮ ನಿಮ್ಮ ಕೈ ಹಿಡಿದೇನೋ ಹೇಳ್ತಿದ್ದಾರೆ. ತಮ್ಮ ಕೈ ಹಿಡಿದು ಅದೇ ಆ ಮೂಮೆಂಟ್ ಅಲ್ಲೇ 2017ರಲ್ಲೇ ಅಡ್ಮಿಟ್ ಮಾಡಿದ್ದು, ನವೆಂಬರ್ ತಿಂಗಳಲ್ಲಿ. ಒಂದ್ 15-20 ದಿನ ಇದ್ವಿ ಹಾಸ್ಪಿಟಲ್. ಆ ಟೈಮಲ್ಲಿ ನೀನ್ ಹಿಂಗೆ ಹೇಳ್ಬೇಡ, ನಾನು ಸತ್ತು ನಿನ್ ಹೊಟ್ಟೆ ಮಗುವಾಗಿ ಹುಟ್ಬಿಡ್ತೀನಿ, ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊ, ಅಮ್ಮನ್ ಚೆನ್ನಾಗ್ ನೋಡ್ಕೊ ಅಂತ ಹೇಳ್ದೆ. ನಾನ್ ಇಲ್ಲಿ ಇರಲ್ಲ, ನಂಗೆ ಇಲ್ಲಿ ಸಾಯಕ್ ಇಷ್ಟ ಇಲ್ಲ, ನಾನ್ ನನ್ ಮನೇಲೆ ಪ್ರಾಣ ಬಿಡ್ಬೇಕು, ನನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗು ಅಂತ ಹೇಳಿದೆ. ಆಗ ಆ ತಮ್ಮನಿಗೆ ಎಷ್ಟು ವರ್ಷ ಮಾತು ಹೇಳ್ಬೇಕಾದ್ರೆ? ಒಂದ್ 21 ವರ್ಷ ಇರ್ಬೋದು, 21-22 ವರ್ಷ ಇರ್ಬೋದು. PUC ಆಗಿ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಗೆ ಹೋಗಿ. ಬಟ್ 21 ಬಾಯಲ್ಲಿ ಆ ಮಾತುಗಳು ಬಂದು? ಆ ಮಾತು ಬಂದು ಲಾಸ್ಟ್ ಮಾತುಗಳು ಅದೇ ಬಂದಿದ್ದು. ನನಗೆ ಇಲ್ಲಿ ಸಾಯಕ್ ಇಷ್ಟ ಇಲ್ಲ, ನಾನು ಊರಿಗೆ ಕರ್ಕೊಂಡೋಗು, ನನ್ನ ಮನೇಲೆ ನಾನು ಪ್ರಾಣ ಬಿಡ್ಬೇಕು ಅಂದ. ಮತ್ತೆ ಡಾಕ್ಟರ್ನ ನನ್ಗೆ ಹೇಳಿದ್ರಲ್ವಾ, ಮತ್ತೆ ಅಮ್ಮಂಗೆ ಹೇಳ್ದೆ, ಅಮ್ಮ ಅವ್ನು ಒತ್ತಾಯ ಮಾಡ್ತಾವನ, ಏನಮ್ಮ ಮಾಡ್ಲಿ ಅಂತ. ನೋಡಮ್ಮ ಡಾಕ್ಟರ್ ಏನ್ ಹೇಳ್ತಾರೆ. ಡಾಕ್ಟರ್ ಆಲ್ರೆಡಿ ನನಗೆ ಸತ್ಯ ಹೇಳಿದ್ರು. ಆಮೇಲೆ ಹೇಳಿ ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಹೋದೆ. ಬುಧವಾರ ಕರ್ಕೊಂಡೋಗಿ ಊರಿಗೆ ಬಿಟ್ಟು ನಾನ್ ಮತ್ತೆ ಯಥಾಸ್ಥಿತಿ ಬೆಂಗಳೂರಿಗೆ ಡ್ಯೂಟಿಗೆ ಬಂದೆ ಸರ್. ನಿಮ್ಮ ಅಮ್ಮನಿಗೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಡಾಕ್ಟರ್ ಇಲ್ಲ ಹೇಳಿಲ್ಲ, ನಾನು ಹೇಳಿಲ್ಲ. ಜಸ್ಟ್ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ. ನಾನ್ ಡಿಸ್ಚಾರ್ಜ್ ಅವನು ತುಂಬಾ ಫೋರ್ಸ್ ಮಾಡ್ತಿದ್ದ, ನನ್ನ ಮನೆಗೆ ಕರ್ಕೊಂಡು ಹೋಗ್ರಿ, ನನ್ಗೆ ಇರಕ್ ಇಷ್ಟ ಇಲ್ಲ ಇಲ್ಲಿ ಅಂತ. ಮೋಸ್ಟ್ಲಿ ಅವ್ನಿಗೆ ಏನಾದ್ರು ಆತರ ಮೂಮೆಂಟ್ ಇತ್ತೇನೋ ಗೊತ್ತಿಲ್ಲ ನನಗೆ. ನನ್ನ ಹತ್ರ ಮಾತ್ರ ಕೈ ಹಿಡಿದು ಭಾಷೆ ತಗೊಂಡು ಅದೊಂದ್ ಮಾತ್ರ ಹೇಳ್ದ, ಸ್ವಲ್ಪ ನಾನು ನಿನ್ನ ಹೊಟ್ಟೆ ಮಗು ಹೋಗ್ಬಿಟ್ಟು ಬರ್ತೀನಿ, ನೀನ್ ಇನ್ನೊಂದ್ ಮದ್ವೆ ಆಗ್ಲೇಬೇಕು ಅಂತ ಹೇಳ್ದ. ಅದೇ ಮೂಮೆಂಟ್ ಅಲ್ಲೇ ನಮ್ಮ ಆಫೀಸಿಗೆ ಅಕಾಡೆಮಿ ಟ್ರೈನಿಂಗ್ ಬಂದಿದ್ರು. ಓಕೆ, ಒಂದ್ ನಿಮಿಷ. ಬಟ್ ತಮ್ಮಂದು ಮುಗೀತಾ ಅಲ್ಲಿ? ಅಲ್ಲಿ ಮುಗೀತು, ನಾನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದೆ ಸರ್ ಊರಿಗೆ. ಕರ್ಕೊಂಡು ಹೋದ್ರಿ? ಊರಿಗೆ ಕರ್ಕೊಂಡು ಹೋಗಿ ಅವನ್ನ ಬಿಟ್ಟು ನಾನು ಮತ್ತೆ ಡ್ಯೂಟಿಗೆ ಬಂದು 3 days ಡ್ಯೂಟಿ ಮಾಡಿದ್ದೆ. ಅಂದ್ರೆ ನಿಮ್ಮ ಊರು ಬೇರೆ, ನಿಮ್ ಡ್ಯೂಟಿ ಜಾಗ ಬೇರೆ? ನಾನು ಬೆಂಗಳೂರಿಗೆ ಸರ್ ಇರೋದು, ಊರು ತುಮಕೂರು ಹತ್ರ ಒಂದ್ ಹಳ್ಳಿ. ಓಕೆ, ನೀವು ತಮ್ಮನ್ನ ಡಿಸೈಡ್ ಮಾಡಿ ಅಲ್ಲಿ ಬಿಟ್ಬಿಟ್ಟು ನೀವು ಡ್ಯೂಟಿಗೆ ಅಂತ ಬೆಂಗಳೂರಿಗೆ ಬಂದ್ರಿ? ನಾನು ಮೆಟ್ರೋದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ. ಡ್ಯೂಟಿಗೆ ಅಂತ ಬೆಂಗಳೂರಿಗೆ ಬಂದೆ. 3 days ಡ್ಯೂಟಿಗೆ ಮಾಡಿದೆ. ಲಾಸ್ಟ್ ದಿನ ಬೈಯಪ್ನಲ್ಲಿ ಟ್ರೈನಿಂಗ್ ಇತ್ತು, ಟ್ರೈನಿಂಗ್ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗೆ ಪದೇ ಊರಿಂದ ಫೋನ್ ಬಂತು, ಏನಕ್ಕೆ ಇಷ್ಟೊಂದ್ಸರಿ ಕಾಲ್ ಮಾಡ್ತಾ ಇರಲ್ಲ ಅಂತ. ಕಾಲ್ ಪಿಕ್ ಮಾಡಿದೆ. ಅಲ್ಲಿ ಫೋನ್ ಅಲೋ ಇಲ್ಲ ನಮ್ಗೆ, ಆದ್ರೆ ಅವ್ರ ಪರ್ಮಿಷನ್ ತಗೊಂಡ್ ಕಾಲ್ ಪಿಕ್ ಮಾಡಿದೆ. ಅಲ್ಲೇ ಕೂತ್ಬಿಟ್ಟೆ ಸರ್. ಅವ್ರ ಮಾತು ಹೇಳ್ತಿದಂಗೆ ನಮ್ಮ ಅತ್ತೆ ಫೋನ್ ಮಾಡಿದ್ರು, ನಮ್ಮ ಮಾವನ ಹೆಂಡತಿ, ಧನಂಜಿ ಹೋಗ್ಬಿಟ್ಟು ಟೈಮ್ ಇಲ್ಲ ಬಾರಮ್ಮ ಅಂತ ಅಂತಿದಂಗೆ. ಅಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ ಜೊತೆ ಫ್ರೆಂಡ್ಸ್ ಟ್ರೈನಿಂಗ್ ಬಂದರು, ಮೆಟ್ರೋವರೆಗೂ ಬಂದು ಬಿಟ್ರು ಸರ್. ಅಲ್ಲಿಂದ ಬಂದು ಎಲ್ಲ ಕಾರ್ಯ ಮುಗಿಸ್ಕೊಂಡ್ ಬಂದೆ. ಮುಗೀತು. ಈಗ ಅವನೇನ್ ಮಾತ್ಕೊಟ್ಟಿದ್ನಂತೆ ಅಂತ ಹೇಳಿ 1 ವಾರ ಸರ್. ಅವ್ರ ಅದೇ ನಾನು ಹೇಳಿದಲ್ಲ ಅಕಾಡೆಮಿ ಟ್ರೈನಿಂಗ್ ಬಂದಿದ್ರು ಅಂತ ನೋಡಿದ್ರು. ಮತ್ತೆ ನಮ್ಮ ಅಣ್ಣನು 2-3 ಸತಿ ಹೋಗಿ ಹುಡುಗನ್ನ ಮೀಟ್ ಮಾಡಿ ಬಂದ. ಈ ಅಣ್ಣ ಯಾರು? ನಮ್ಮ ದೊಡ್ಡಪ್ಪನ ಮಗ.
ಅಣ್ಣ ಅಂದ್ರೆ ಆಕ್ಚುಲಿ ಚಿಕ್ಕಪ್ಪ ಆಗ್ಬೇಕು ಅವ್ರು ನನಗೆ. ನಾನು ಅಣ್ಣ ಅಂತಲೇ ಕರೆಯೋದು. ಓಕೆ, ಒಂದು ನಿಮಿಷ. ಈಗ ತಮ್ಮಂದೆಲ್ಲ ಕಾರ್ಯ ಮುಗಿಸಿ ನೀವು ಮತ್ತೆ ನಿಮ್ಮ ಎಲ್ಲ ಮುಗಿಸಿ ಮೆಟ್ರೋ ಬೆಂಗಳೂರಿಗೆ ಕೆಲಸಕ್ಕೆ ಹೋದೆ. ಬಂದ್ರಿ. ಬಟ್ ಈ ವ್ಯಕ್ತಿ ಅಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದವ್ರಾ? ಇಲ್ಲ ಇಲ್ಲ, ನನ್ನ ಜೊತೆ ಕೆಲಸ ಮಾಡ್ತಿದ್ದಾರಲ್ಲ ಸರ್, ಅವರು ತುಮಕೂರು ಹತ್ರ ಒಂದ್ ಹಳ್ಳಿ. ಓಕೆ, ಈಗ ನಿಮ್ಮ ತವ್ರ ಮನೆ ಕಡೆ ಇಲ್ಲ ಇಲ್ಲ, ನಮ್ದು ಅವ್ರ ಮನೆ ಹತ್ರ, ಅವ್ರದ್ದು ಗುಬ್ಬಿ ತಾಲೂಕು, ನಮ್ದು ಶಿರಾ ತಾಲೂಕು. ಓಕೆ. ಅವರು ಅಕಾಡೆಮಿ ಟ್ರೈನಿಂಗ್ ಬಂದಿದ್ರು ಸರ್, ಇಲಾಖೆ ಹೆಸರು ಹೇಳಲ್ಲ. ಹ್ಮ್ ಎಲ್ಲಾ ಡಿಸ್ಟಿಕ್ ಇಂದನೂ ಒಂದ್ 5 ಇಂದ 10 ಮೆಂಬರ್ಸ್ ನ ಟ್ರೈನಿಂಗ್ ಕಳಿಸ್ತಾರೆ. ಓಕೆ. ಅಕಾಡೆಮಿ ಟ್ರೈನಿಂಗ್, ಆ ಟ್ರೈನಿಂಗ್ ಬಂದಿದ್ದು ಸರ್. ಅಲ್ಲಿ ಹಿಂಗೆ ಮಾತುಕತೆಯಾಗಿ ಅಂದ್ರೆ ಒಬ್ರನ್ನೊಬ್ರು ಮಾತಾಡಿಸ್ತಾರಲ್ಲ, ನಮ್ಗೂ ಹುಡುಗಿ ಸಿಕ್ಕಿಲ್ಲ ಅನ್ನಂಗಾಯ್ತು. ಹಿಂಗೆ ಮಾತಾಡಿದ್ರು. ಮತ್ತ ಅವ್ರೇನ್ ಕೇಳಿಲ್ಲ, ಅವ್ರ ಪಕ್ಕದಾಗ ಬಂದಿದ್ದಾರ ಕೇಳಿದಾರ, ಫೋನ್ ನಂಬರ್ ತಗೊಂಡ್ ಹೋಗಿದ್ರು ಸರ್. ನಿಮ್ದ ನಮ್ದು ಅಕಾಡೆಮಿಕ್ ಟ್ರೈನಿಂಗ್ ಅಲ್ಲಿ ಹುಡುಗಿ ಸಿಕ್ಕಿಲ್ಲ ಅನ್ನೋ ವಿಷಯ ಮಾತಾಡಿದ್ರ? ಟ್ರೈನಿಂಗ್ ಎಲ್ಲ ಮುಗಿದು ಊಟ ಕಾಫಿಗೆಲ್ಲ ಹೋಗಿರ್ತೀರಲ್ಲ ಸರ್, ಆ ಟೈಮಲ್ಲಿ ಮದ್ವೆ ಆಗಿದ್ಯಾ ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಹೇಳಿದೆ. ನಮ್ಮ ಕೊಲಿಗ್ ಒಬ್ರಿಗೆ ಮದ್ವೆ ಆಗಿಲ್ಲ, ಹುಡುಗಿ ನೋಡ್ತಾ ಇದ್ವಿ. ಬಟ್ ಆ ಹುಡುಗನು ಅಲ್ಲಿ ಬಂದಿದ್ದ ಟ್ರೈನಿಂಗಿಗೆ. ಬಟ್ ಇವ್ರೆ ಅಂತ ನಂಗೆ ಗೊತ್ತಿಲ್ಲ. ಮಾತಾಡ್ಕೊಂಡು ಹೋದ್ರು. ಆಮೇಲೆ ನಾನು ಇಲ್ಲ, ನಮ್ ಬ್ರದರ್ ಕೇಳ್ಬೇಕು ಅಂತ. ಆಮೇಲೆ ಅವರು ಸರಿ ಆಯ್ತು, ನಿಮ್ ಬ್ರದರ್ ನಂಬರ್ ಕೊಡಿ ಅಂತ. ಮತ್ತೆ ನಮ್ಮ ಅಣ್ಣ ಹೋಗಿ ಒಂದ್ 2-3 ಸತಿ ಹುಡುಗನ್ ಮೀಟ್ ಮಾಡ್ಕೊಂಡು ಅವರ ಪೂರ್ವಾಪರ ವಿಚಾರ ಎಲ್ಲ ತಿಳ್ಕೊಂಡ್ ಬಂದಿದ್ರು. ಬಂದು 1 ವಾರಕ್ಕೆನ ಮದ್ವೆ ಮಾಡಿರು. ನನಗೆ 1 ಮಗು ಆಗೋವರೆಗೂ ಅವ್ರಿಗೆ ಮುಂಚೆನೆ ಮದ್ವೆ ಆಗಿರೋ ವಿಷಯ ಗೊತ್ತಿಲ್ಲ ಸರ್. ಬಟ್ ಅವತ್ತಿಗೆ ಇನ್ನೂ ಡೈವರ್ಸು ಆಗಿರ್ಲಿಲ್ಲ? ನಮ್ದು ಡೈವರ್ಸ್ ಆಗಿತ್ತು ಸರ್. ಇಲ್ಲಿ ಅಣ್ಣ ಮತ್ತೆ ಮದ್ವೆ ಮಾಡಿದ್ರು? ಮದ್ವೆ ಆಯ್ತು. ಮದ್ವೆ ಆದ್ರೆ ಅವರಿಗೆ ಮುಂಚೆನೆ ಮದ್ವೆ ಆಗಿರೋ ವಿಷಯ ಒಬ್ರ ಹತ್ರನೂ ಬಿಟ್ಟಿಲ್ಲ. ಅಯ್ಯೋ ದೇವ್ರೆ, ಅಂದ್ರೆ ನಿಮಗಾಗಿರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗಾಗಿರೋದು ನಿಮಗೆ ಗೊತ್ತಿಲ್ಲ? ನಮಗಾಗಿರೋ ವಿಷಯ ಎಲ್ಲ ಹೇಳಿದೀವಿ. ಡೈವರ್ಸ್ ಆಗಿದೆ, ಹಿಂಗ್ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡಿದ್ವಿ, ಎಲ್ಲಾ ವಿಷಯನೂ ಹೇಳಿದೀವಿ. ಬಟ್ ಹೇಳ್ಬಿಟ್ಟೆ ಮದ್ವೆ ಮಾಡಿರೋದು. ಓಕೆ. ಇವ್ರಿಗೆ ಮದ್ವೆ ಆಗಿ ಅವ್ರ ಹೆಂಡತಿ ಬೇರೆ, ಅದ್ ನಂಗೆ ಗೊತ್ತಿಲ್ಲ, ಬೇರೆ ಜೊತೆಗೆ ಹೋಗಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಆ ವಿಷಯ ನಮ್ಮ ಹತ್ರ ಮುಚ್ಚಿಟ್ಟು ಮದ್ವೆ ಆಗಿ ನನಗೆ 1 ಮಗು ಆದ್ಮೇಲೆ 2019 ಮಗು ಆಯ್ತು ಸರ್, ಮೊದಲನೇ ಮಗು. ಆ ಟೈಮಲ್ಲಿ ಅವರು ನಮ್ಗೆ ಮೇಂಟೆನೆನ್ಸ್ ಬೇಕು ಅಂತ ಕೇಸ್ ಹಾಕ್ತಾರೆ. ಯಾರು? ಮೊದಲನೇ ಹೆಂಡತಿ. ಈ ವ್ಯಕ್ತಿ ಮೊದಲನೇ, ನಿಮ್ಮ 2ನೇ ಗಂಡನ ಮೊದಲನೇ ಹೆಂಡತಿ? ಮೊದಲನೇ ಹೆಂಡತಿ ಕೇಸ್ ಹಾಕ್ತಾಳೆ. ಅದು 2021 ಜಡ್ಜ್ಮೆಂಟ್ ಆಗುತ್ತೆ. ಏನಂತ? 4.75 ಲಕ್ಷ ಅಮೌಂಟ್ ಕೊಡ್ಬೇಕು ಅವರಿಗೆ ಅಂತ. ಅಂದ್ರೆ ಒಮ್ಮೆಲೆ ಇವ್ರ ಕೇಸ್ ಎಲ್ಲ ಅಟೆಂಡ್ ಮಾಡ್ತಾರೆ. ಮತ್ತೆ DNA ಎಲ್ಲ ಮಾಡಿಸ್ತಾರೆ. 2 DNA ಮಕ್ಳು ಬೇರೆಯವ್ರಿಗೆ ಹುಟ್ಟಿದಾವೆ ಅಂತಾನು ಪ್ರೂವ್ ಆಗುತ್ತೆ. ಆದ್ರೂನು ನಮ್ದು ಮದ್ವೆ ಫೋಟೋ ಸಿಗುತ್ತಲ್ಲ ಸರ್, ಆಕೆಗೆ ನಮ್ ಮದ್ವೆ ಫೋಟೋ ಸಿಗುತ್ತೆ. ಹಿಂಗೆ ಯಾರೋ ರಿಲೇಷನ್ ತಗೊಂಡೋಗಿ ಕೊಡ್ತಾರೆ ಫೋಟೋ. ಆ ಫೋಟೋ ಮತ್ತೆ ಕೋರ್ಟಿಗೆ ಸರ್ ನಮ್ಮ ಮದ್ವೆ ಫೋಟೋ. ಅವಾಗ ಜಡ್ಜ್ ನಿನಗೆ ಇನ್ನೊಂದ್ ಮದ್ವೆ ಆಗಿ ಆ ಹೆಂಡತಿ ಸಾಕಕ್ಕ ಇದೈತೆ, ಇವ್ರನ್ನ ಯಾಕೆ ಸಾಕಲ್ಲಪ್ಪ, ಅದು DNA ಏನಾಗಿರ್ಲಿ 4.75 ಲಕ್ಷಕ್ಕೆ ಜಡ್ಜ್ಮೆಂಟ್ ಕೊಡ್ತಾನೆ. ನೀನ್ ತಾಳಿ ಕಟ್ಟಿರೋದ್ ನಿಜ ತಾನೇ, ಸಂಸಾರ ಮಾಡಿದ್ಯಾ ಬಿಟ್ಟಿದ್ಯಾ, 4 ಮಂದಿ ತಾಳಿ ಕಟ್ಟಿದ್ಯಲ್ಲ ಅಂತ ಹೇಳಿ 4.75 ಲಕ್ಷ ಜಡ್ಜ್ಮೆಂಟ್ ಆಗುತ್ತೆ. ಅಂದ್ರೆ ಫೋಟೋ ಸಿಗದೆ ಹೋಗಿದ್ದಿದ್ರೆ ಅಲ್ಲಿಗೆ ಅದು ಮುಗೀತಿತ್ತು? ಅಲ್ಲಿ ಮುಗೀತಿತ್ತು ಸರ್. ಅವ್ರ ನಮ್ಮ ಯಜಮಾನ್ರ ಸ್ವಂತ ಅಕ್ಕನ ಮಗನೇ ಮನೆಗಿರೋ ಆಲ್ಬಮ್ ಆಗಿರೋ ಫೋಟೋ ಎತ್ತಿ ಅವರು ರಿಲೇಷನ್ ಹುಡುಗಿನ ಅಂತ ಮದ್ವೆ ಆಗಿತ್ತು, ಅದ್ ನಂಗೆ ಗೊತ್ತಿಲ್ಲ. ಆ ಫೋಟೋ ತಗೊಂಡಾಗ ಅವ್ರ ಕೈಲಿ ಕೊಟ್ಟಿರ್ತಾರೆ. ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತಾರೆ. ಆ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರಿಂದ 4.75 ಲಕ್ಷ ಜಡ್ಜ್ಮೆಂಟ್ ಆಗುತ್ತೆ. ಅವಾಗ ಸ್ವಂತ ನಮ್ಮ ಅತ್ತೆರ ಅಣ್ಣನ ಮಗಳು, ನಮ್ಮ ಯಜಮಾನ್ರ ತಾಯಿ ಅಣ್ಣನ ಮಗಳು. ಇವರು ನಮ್ಮ ಅತ್ತೆ ಯಾವ್ದಕ್ಕೂ ಒಪ್ಪಲ್ಲ, ಜಮೀನು ಬಿಟ್ಕೊಡಕ್ ಒಪ್ಪಲ್ಲ, ದುಡ್ಡು ಕೊಡಕ್ ಒಪ್ಪಲ್ಲ. ಅದ್ರ ಪರಿಣಾಮ 2ನೇ ಮಗು ಪ್ರೆಗ್ನೆಂಟ್ ಆಗಿ ನಾನು ಡೆಲಿವರಿ ಊರಿಗೆ ಹೋಗಿರ್ತೀನಿ 2023 ಅರೆಸ್ಟ್. 2ನೇ ಮಗುಗೆ 2023 ಊರಲ್ಲಿ ನನ್ಗೆ ಆಪರೇಷನ್ ಎಲ್ಲ ಮಾಡಿಸಿ ಅವರೇ ಬಂದು ಎಲ್ಲ ಮಾಡಿಸಿ ಊರಿಗೆ ಬಿಟ್ಟು ಯಥಾಸ್ಥಿತಿ ಅವ್ರ ಊರಿಗೆ ಹೋಗಿರ್ತಾರೆ. ಊರಿಗೆ ಹೋದಾಗ ಇವ್ರ ಜಡ್ಜ್ಮೆಂಟ್ ಆಗಿದ್ದಕ್ಕೆ 2 ವರ್ಷ ಆದ್ರೂ ನಾ ಏನ್ ಅಮೌಂಟ್ ಪೇ ಮಾಡಿರಲ್ವಲ್ಲ, ಆಕೆ ಅರೆಸ್ಟ್ ವಾರೆಂಟ್ ತರ್ತಾಳೆ.
ಅರೆಸ್ಟ್ ಆಗಿ ಒಂದ್ 15 ದಿನ ಆದ್ರೂ ಫೋನ್ ಸ್ವಿಚ್ ಆಫ್ ಆಗಿರುತ್ತಲ್ಲ. ಹ್ಮ್ ನಮ್ ಪಾಪಗ್ ಒಂದ್ 4-5 ತಿಂಗಳಿತ್ತು. ನಾನು ಇದೇನು ಹಿಂಗಾಯ್ತಲ್ಲ, ಯಾಕೆ ಫೋನೇ ಹೋಯ್ತಿಲ್ಲ ಅಂತ ಹೇಳಿ 4 ತಿಂಗಳು ಮಗು ಊರಲ್ಲಿ ಬಿಟ್ಟು ನನ್ ದೊಡ್ಡ ಮಗನ್ ಕರ್ಕೊಂಡು ಅವ್ರ ಊರಿಗೆ ಹೋದೆ. ಹ್ಮ್ ಹೋಗಿ ಏನಾಯ್ತು, ಯಾಕಮ್ಮ, ಎಲ್ಲೋದ್ರು ಅಂತ ಕೇಳಿದ್ವಿ. ಹ್ಮ್ ನಮ್ ಅತ್ತೆ ಯಾವ್ದು ಒಚ್ಚ ಬಿಟ್ಕೊಡ್ತಿಲ್ಲ. ಹಿಂಗ್ ಮಾಡಿದಾಳೆ ಅಂತಲೂ ಹೇಳ್ತಾ ಇಲ್ಲ, ಏನು ಹೇಳ್ತಿಲ್ಲ. ಸ್ವಂತ ಅಣ್ಣನ್ ಮಗಳಲ್ಲ. ಹ್ಮ್ ಆಮೇಲೆ ನಾನ್ ಸ್ವಲ್ಪ ಬಾಯಿ ಜೋರ್ ಮಾಡ್ದೆ. ಮಗುನ 4 ತಿಂಗಳು ಮಗು ಬಿಟ್ಟು ಬಂದಿದೀನಿ, ಏನಾಯ್ತು, ಎತ್ತಾಯ್ತು, 15 ದಿನ ಆದ್ರೂ ಫೋನ್ ಇಲ್ಲ, ಹಂಗೆ ಅಂತ ಜೋರ್ ಮಾಡಿದಾಗ ಅವ್ರ ಅಣ್ಣ ತಮ್ಮದಿರ್ ಮನೆಯವ್ರು ಬಂದು, ನೋಡಮ್ಮ ಎಮ್ಮ ಹಿಂಗ್ ಮಾಡಿದ್ರು, ಅರೆಸ್ಟ್ ಮಾಡ್ತಾ ಕುತ್ಕೊಂಡೋಗಿ 15 ದಿನ ಆಯ್ತು ಅಂತ. ಅಂದ್ರೆ ಈ ಮೊದಲನೇ ಹೆಂಡತಿ ಸ್ವಂತ ಅಣ್ಣನ ಮಗ ಅಲ್ಲಿ ಸಂಬಂಧಿಕ ನಮ್ಮ ಅತ್ತೆರ ಅಣ್ಣನ್ ಮಗಳು, ನಮ್ಮ ಯಜಮಾನ್ರ ತಾಯಿಯರ ಅಣ್ಣನ್ ಮಗಳು. ಅರೆಸ್ಟ್ ಅದನ್ನ ಅಲ್ಲಿ ಒಂದು ಕೊಟ್ಟು ಒಂದ್ ತಂದಿರೋದು ಸರ್. ಇವ್ರ ತಂಗಿ ಅವ್ರು ಕೊಟ್ಟಿರೋದು, ಅವ್ರ ತಂಗಿನ ಇವ್ರ ಮದುವೆ ಮಾಡ್ಕೊಂಡಿರೋದು. ಆಯ್ತು. ಅದಾಯ್ತು. ಆಮೇಲೆ ನಾನು ಅದೊಂದು ಅಂತಿದಂಗಿನ ಸರ್ ಮಗು ಇದೆ, ಅದೆಲ್ಲ ಮಾತಾಡ್ಬಿಡಿ ಅಂತ ಪಕ್ತರ್ಗೆ ಹೇಳ್ಬಿಟ್ಟು, ಸರಿಯಪ್ಪ ಅಪ್ಪಾಜಿ ಊರಿಗೆ ಹೋಗೈತಂತೆ, ಬರಪ್ಪ ನಾವು ಊರಿಗೆ ಹೋಗೋಣ ಅಂತ ಹೇಳಿ ದೊಡ್ಡ ಮಗನ್ ಕರ್ಕೊಂಡು ನಾನು ಸೀದಾ ಊರಿಗೆ ಬಂದೆ. ಊರಿಗೆ ಬಂದ್ ಮಾರನೇ ದಿನ ಬೆಳಗ್ಗೆನ ಇಬ್ರು ಮಕ್ಳು ಊರಾಗಿತ್ತು ತಾಯಿ ಹತ್ರ. ನಾನ್ ಜೇಸಿಗೆ ಹೋಗಿ ನೋಡ್ಕೊಂಡು ಇರೋ ವಿಷಯ ಏನು ಅಂತ ಕೇಳ್ಕೊಂಡ್ ಬಂದೆ. ಇಷ್ಟೆಲ್ಲಾ ಮಾಡಿದ್ಮೇಲೆ ನಾನು 1 ರೂಪಾಯಿನ ಕೊಡಲ್ಲ, ಅದೆಷ್ಟು ಸತಿ ಅರೆಸ್ಟ್ ಮಾಡಿಸ್ಲಿ ಅಂತ ನಮ್ಮ ಮನೆಯವರು ಪಟ್ಟಿಡ್ ಕುತ್ಕೊಂಡ್ರು. ಅಲ್ಲಿ ನನ್ನ 10 ತಿಂಗಳಲ್ಲಿ 2-3 ಸತಿ ಅರೆಸ್ಟ್ ಮಾಡಿಸಿರ್ಲಿ ಸರ್. 10-11 ತಿಂಗಳು ಊರಲ್ಲಿದ್ದೆ ನನ್ನ ತಾಯಿ ಮನೇಲಿ. 2-3 ಸತಿ ಅರೆಸ್ಟ್ ಮಾಡ್ತಿಲ್ಲ. ಅಷ್ಟೊತ್ತಿಗೆ ನಮ್ಮ ಅತ್ತೆಗೆ ಸ್ಟ್ರೋಕ್ ಆಯ್ತು. ಮಗ ಯಾವಾಗ್ಲೂ ಹೋಗೋದು ಬರೋದು, ಹೊರಕ್ 1 ತಿಂಗಳು ಇರೋದು ಮತ್ತೆ ವಾಪಸ್ ಬರೋದು, ಮತ್ತೆ ಇದೇ ತರ ಆಯ್ತು. ಆ ಟೆನ್ಷನ್ ಅಮ್ಮಗ್ ಸ್ಟ್ರೋಕ್ ಆಯ್ತು. ನೋಡೋರ್ ಯಾರು ಇಲ್ಲ. ತಿರ್ಗಾ ಅದೆಲ್ಲ ಆದ್ಮೇಲೆ ಅವ್ರು ಅದೇನ್ ಮನ್ಸಿಗೆ ಹಾಕಂದ್ರೆ ಅಲ್ಲಿಗೆ ಸ್ಟಾಪ್ ಆಯ್ತು ಅರೆಸ್ಟ್ ಮಾಡ್ಸೋದೆಲ್ಲ. ಇಲ್ಲಿಗೆ 3 ಮಂತ್ಸ್ ಬ್ಯಾಕ್ ಅಲ್ಲಿ ನಮ್ಮ ಅತ್ತೆ ತೀರೋದ್ರು. ಈ 3 ಮಂತ್ಸ್ ಬ್ಯಾಕ್ ಅಲ್ಲಿ ನಮ್ಮ ಅತ್ತೆ ತೀರೋದ್ರು. ಅಲ್ಲಿ ಏನು ಇದಿರ್ಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಅಪ್ಲೈ ಮಾಡಿದ್ರು. ಬೆಂಗಳೂರಿಗೆ ಟ್ರಾನ್ಸ್ಫರ್ ಅಪ್ಲೈ ಮಾಡಿದ್ರು. ಅವ್ರು ತುಮಕೂರ ಡ್ಯೂಟಿ ಮಾಡ್ತಾ ಇದ್ದಿದ್ದು. ಇನ್ನೇನ್ ಅಮ್ಮ ಇಲ್ಲ ಏನಿಲ್ಲ, ಜಮೀನ್ ಯಾರಾದ್ರೂ ನೋಡ್ಕೊತಾರಮ್ಮ, ಬಂದ್ ಅಲ್ಲೇ ಮಕ್ಳ ಜೊತೆ ಇರ್ತೀನಿ. ಮಕ್ಳು ಊರಲ್ಲಿ ಇದಾರೆ ಸರ್ ನಮ್ ತಾಯಿ ಮನೆಯಲ್ಲಿ. ಅಲ್ಲೇ ಒಬ್ಬ ಮಗನ್ ಕರ್ಕ ಬರೋಣ, ಇನ್ನೊಬ್ಬ ಮಗ ಊರಲ್ಲೇ ಇರ್ಲಿ ಅಂತ ಹೇಳಿದ್ರು. ಜನವರಿಗೆ ಅಪ್ಲೈ ಮಾಡಿದ್ರು ಸರ್, ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಅಷ್ಟ ಈಕೆ ಮತ್ತೆ ಅರೆಸ್ಟ್ ವಾರೆಂಟ್ ತಂದಿದ್ದಾಳೆ ಸರ್. ನವೆಂಬರ್ 15ನೇ ತಾರೀಕು ಅರೆಸ್ಟ್ ವಾರೆಂಟ್ ತಂದಿದ್ದಾಳೆ. 16ನೇ ತಾರೀಕು ನನಗೆ ಫೋನ್ ಮಾಡಿದ್ರು. ಯಾರು? ನಮ್ಮ ಹಸ್ಬೆಂಡ್. ನಾನು ಇಲ್ಲೇ ಇದ್ನಲ್ಲ, ನೋಡಮ್ಮ ಅಮ್ಮ ಇರೋವರೆಗೂ ಏನು ಮಾಡಿರ್ಲಿಲ್ಲ, ಮತ್ತೆ ಅರೆಸ್ಟ್ ವಾರೆಂಟ್ ತಂದಿದ್ದಾಳೆ, ನನಗೆ ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ ಅಂತ ಅಂದ್ರು. ನಾನು ಅದೆಲ್ಲ ಏನು ಉಚಿತ ಯೋಚನೆ ಮಾಡ್ಬೇಡ, ಏನೇ ಬಂದ್ರು ಇಲ್ಲಿವರೆಗೂ 9 ವರ್ಷ ಜೀವನನೇ ಮಾಡಿದೀವಂತೆ, ಏನೇ ಬಂದ್ರು ಫೇಸ್ ಮಾಡೋಣಪ್ಪ, ನೀವು ಮಾಡಿರೋ ತಪ್ಪು ನಾನೇನು ಮಾಡಕ್ಕಾಗಲ್ಲ, ಎಲ್ಲಾರು 4 ಕುಣ್ಸು, ನಿಮ್ಮ ಅಣ್ಣ ತಮ್ಮನ ಮಾತಾಡೋಣ, ಏನು ಉಚಿತ ನಿರ್ಧಾರ ತಗೋಬೇಡ ಅಂತ ನಾನ್ ಹೇಳ್ದೆ. ಆಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಈ ವಿಷಯ ಹೇಳ್ಬೇಡ, ನಿಮ್ಮ ಅಪ್ಪ ಅಮ್ಮ ತುಂಬಾ ನಂಬ್ಕೊಂತಾರೆ, ಮನೆ ಮಗನ್ ತರ ನಾನ್ ನೋಡ್ಕೊಂಡಿದ್ದಾರೆ ಅಂತ ಅಂದ್ರು. ಆಯ್ತು, ನನ್ನ ಅಮ್ಮ ಅಪ್ಪಂಗೆ ಏನು ಹೇಳಲ್ಲ, ನೀನೇನು ನಿರ್ಧಾರ ತಗೋಬೇಡ, ಕೆಟ್ಟ ನಿರ್ಧಾರನ ಅಂತ ಹೇಳ್ದೆ ನಾನು. 16 ಹಂಗ ಅಂತಿದಂಗೆ ಸರಿ ಆಯ್ತು ಅಂತ ಹೇಳಿ ಬೆಳಗ್ಗೆನ ಕಾಲ್ ಮಾಡಿದ್ರು, ಸಂಜೆನ ಕಾಲ್ ಮಾಡಿದ್ರು. 17ನೇ ತಾರೀಕು ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದೆ ಸರ್, ಫಸ್ಟ್ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್. ಕರೆಕ್ಟ್ ಆಗಿ 8 ಕಾಲ್ ಮಾಡಿದ್ರು, ಮಕ್ಳ ಜೊತೆ ಮಾತಾಡ್ಬೇಕಣಮ್ಮ, ಮಾತಾಡಂಗಾಯ್ತು ಅಂತ. ಅದೇ ಟೈಮಲ್ಲಿ ನನ್ ಮಗ ಫೋನ್ ಕಳ್ದಾಕಿದ್ದೆ ಊರಲ್ಲಿ. ಬೆಳಗ್ಗೆ ಏನೋ ಬೇರೆಯವರು ಫೋನ್ ಮಾಡಿದ್ರೆ ಎತ್ತದ್ ಕಷ್ಟ ಅಪ್ಪ, ಬೇಜಾರ್ ಮಾಡ್ಕೋತಾರೆ, 2 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತೀನಲ್ಲ, ಅವಾಗ ಮಾಡ್ಕೊಡ್ತೀನಿ, ಮಾತಾಡಿವಿಂತೆ, ಏನ್ ಹೇಳು ಅಂತಾನೆ. ಇವತ್ತು ಪೊಲೀಸರು ಅರೆಸ್ಟ್ ಮಾಡಕ್ ಬರ್ತಾರೆ. ಅವಳು ಮತ್ತೆ ತಿರ್ಗಾ ಮಾಡಿದಾಳೆ, ಇವತ್ತು ಅರೆಸ್ಟ್ ಮಾಡಕ್ ಬಂದೇ ಬರ್ತಾರೆ, ನನ್ಗೆ ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ, ಆಮೇಲೆ ಇಷ್ಟ ಇಲ್ಲ, ನೀನೇನು ಹುಚ್ಚುಚ್ಚಾಗಿ ಯೋಚನೆ ಮಾಡಬೇಡ, ಒಂದು ಫೋನ್ ಸ್ವಿಚ್ ಆಫ್ ಮಾಡಿ ಬೆಂಗಳೂರಿದ್ದ, ಇಲ್ಲ ಸೀದಾ ಊರಿಗೆ ಹೋಗ ಅಮ್ಮರ ಮನೆಗೆ, ಅದ್ ಬಿಟ್ಟು ಬೇರೆ ಏನು ಕೆಟ್ಟ ನಿರ್ಧಾರ ತಗೋಬೇಡ ಅಂತ ಹೇಳ್ದೆ. ಆಯ್ತು, ಹಂಗೆಲ್ಲ ಏನು ಮಾಡ್ಕೊಳಲ್ಲ ಬಿಡಮ್ಮ, ಆಯ್ತು, ಮಕ್ಳನ್ ಚೆನ್ನಾಗ್ ನೋಡ್ಕೋ ಅಂತ. ಏನಕ್ಕೆ ಈ ತರ ಎಲ್ಲಾ ಮಾತಾಡ್ತಿದ್ಯಾ ಅಂತ. ಇಲ್ಲ, ನೀನ್ ನೋಡ್ಕೊಂತಿ ಎಂಬ ನಂಬಿಕೆ ಐತೆ, ಮಕ್ಳನ್ ಚೆನ್ನಾಗ್ ನೋಡ್ಕೊಳಮ್ಮ ಅಷ್ಟೇ ಸರ್ ಲಾಸ್ಟ್ ಮಾತು ಹೇಳಿತ್ತು.
ಫೋನ್ ಮಾಡ್ಬೇಡ, ನಾಳೆಗೆ ನಾನು ಫೋನ್ ಮಾಡೋವರೆಗೂ ಅಂತ ಹೇಳಿದ್ರು ಸರ್. ಏನಮ್ಮ? 3 ದಿನ ತನಕ ಫೋನ್ ಮಾಡ್ಬೇಡ, ನಾಳೆಗೆ ನಾನು ಫೋನ್ ಮಾಡೋವರೆಗೂ ಅಂತ ಹೇಳಿದ್ರು ಸರ್. ಫೋನ್ 3 ದಿನ ಫೋನ್ ಮಾಡಬೇಡ, ನಾನೇ ಮಾಡೋವರೆಗೂ ಅಂತ. ನಾನಾಗಿ ನಾನು ಫೋನ್ ಮಾಡ್ತೀನಿ, ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀನಿ. ಅವಾಗ್ಲೂ ನನ್ ತಡ್ತಲೆ ಗೊತ್ತಾಗಿಲ್ಲ ಸರ್, ಇವ್ರು ಈ ತರ ಮಾಡ್ತಿರ್ತಾರೆ ಅಂತಾರ. ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತೇವೆ, ತಡ್ಕೊಳ್ಳೋದು ಸರ್. ಜೊತೆಗೆ ನನ್ ಜೊತೆ ಐಆರ್ ಆಫೀಸರ್ ಇದ್ದು ಜಾಸ್ತಿ ಮಾತಾಡಕ್ಕಾಗಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಂದೆ ಸರ್. ಇಲ್ಲ ನೀನ್ ಫೋನ್ ಮಾಡ್ಬೇಡ, 3 ದಿನ ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದೆ ಸರ್. ಲಾಸ್ಟ್ ಮಾರನೇ ದಿನ ಬೆಳಗ್ಗೆ ಹೇಳು ಮಾಮೂಲಿ 6 ಗಂಟೆಗೆ ಡ್ಯೂಟಿಗೆ ಹೋಗಿ ಲೊಕೇಶನ್ ಫೋಟೋ ಹಾಕ್ಬೇಕು ಸರ್, GPS ಫೋಟೋನ. ಮಾರನೇ ದಿನ ಬೆಳಗ್ಗೆ ಆಯ್ತು, ನನ್ ಮತ್ತೆ ಫೋನ್ ಮಾಡಕ್ ಹೋಗ್ಲಿಲ್ಲ ಸರ್. ಮನೆಗ್ ಬಂದೆ, ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದೆ. ಅದು 3 ದಿನ ತನಕ ಫೋನ್ ಮಾಡ್ಬೇಡ ಅಂತ ಹೇಳಿದ್ರಲ್ಲ ಸರ್, ಮತ್ತೆ ಫೋನ್ ಮಾಡ್ಲಿಲ್ಲ. ಆಮೇಲೆ ನಾನು ಹಂಗೊಂದು ಏನು ಉದ್ದೇಶವಾಗಿ ಯೋಚನೆ ಮಾಡ್ಬೇಡಪ್ಪ, ಎಲ್ಲದಕ್ಕೂ ಒಂದ್ ಪರಿಹಾರ ಐತೆ, ನಾನು ಒಬ್ರಿದ್ದಾರೆ ಅವ್ರ ಹತ್ರ ಕರ್ಕೊಂಡ್ ಹೋಗ್ತೀನಿ, ಸ್ವಲ್ಪ ಸಮಾಧಾನವಾಗಿರು, ನಾನು ಅಪಾಯಿಂಟ್ಮೆಂಟ್ ತಗೋತೀನಿ ಅಂತೆಲ್ಲ ಹೇಳಿದ್ದೆ ಸರ್. ಹಂಗಂದು ಇಲ್ಲ, ಮಕ್ಳನ್ನ ಚೆನ್ನಾಗಿ ನೀನ್ ನೋಡ್ಕೊಂತ ಎಂಬ ನಂಬಿಕೆ ಐತೆ ನನಗೆ. 3 ದಿನ ತನಕ ನನಗೆ ಫೋನ್ ಮಾಡ್ಬೇಡ ಅಂತ ಹೇಳಿದ್ರಲ್ಲ, ಸರಿ ಅಂತ ಸುಮ್ನಾಗಿ ಮನೆಗ್ ಬಂದೆ, ನನ್ ಪಾಡಿಗೆ ಮನೇಲಿ ಇದ್ದೆ. ಅವತ್ತು ನಂಗೆ ಏನು ಗೊತ್ತಾಗ್ಲಿಲ್ಲ ಸರ್. ಮಾರನೇ ದಿನ ಬೆಳಗ್ಗೆನ ನಾನ್ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿಗೆ ಹೋದೆ ಸರ್. ಅಲ್ಲೇ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿಲಿ ಲೊಕೇಶನ್ ಫೋಟೋ ಹಾಕ್ಬೇಕು, GPS ಆನ್ ಆಗಿರ್ಬೇಕು. GPS ಫೋಟೋ ಹಾಕ್ಬಿಟ್ಟು ಕುತ್ಕೊಂಡಿದ್ದೆ. ಇದು ಯಾರೇ ಸ್ಟೇಟಸ್ ಹಾಕವ್ರೆ ನೋಡೋಣ, ಏನಾದ್ರು ಅಣ್ಣ ಅಷ್ಟೇ ಏನಾದ್ರು ಒಂದು ಮಾತಿಂದ ಏನಾದ್ರು ಹಾಕಿರ್ತದೆ, ನನ್ ಏನೇ ಸ್ಟೇಟಸ್ ಹಾಕಿರೋ ಫಸ್ಟ್ ನಾನ್ ನೋಡ್ಬೇಕು. ನೋಡೋಣ ಇರೋ ಇನ್ನು 10 ನಿಮಿಷ ಟೈಮ್ ಆಯ್ತಲ್ಲ ಆನ್ ಡ್ಯೂಟಿಗೆ ಅಂತ ಹೇಳಿ ಓಪನ್ ನಿಮ್ ಸ್ಟೇಟಸ್ ನಾನು ಡೈಲಿ ನೋಡ್ತೀನಿ. ಫಸ್ಟ್ ಓಪನ್ ಮಾಡಿದ ತಕ್ಷಣನೇ ನನ್ನ ಸ್ಟೇಟಸ್ ಓಪನ್ ಮಾಡಿ ಫಸ್ಟ್ ನೀವ್ ಏನ್ ಹಾಕಿದೀರಾ ಅಂತೆಲ್ಲ ನಾನು ನೋಡೋದು ಸರ್. ನನ್ ಮಾರ್ನಿಂಗ್ ಎದ್ದಿದ ತಕ್ಷಣ ಆಗ್ಲಿ, ನನ್ನ GPS ಏನೋ ಮಾರ್ನಿಂಗ್ ಬೇಗ ಹೋದ್ರುನು ಅಲ್ಲಿ ಟೈಮ್ ಇದ್ರೆ ಫಸ್ಟ್ ನೋಡೋದೇ ನಿಮ್ ಸ್ಟೇಟಸ್. ಇನ್ನು 10 ನಿಮಿಷ ಟೈಮ್ ಆಯ್ತಲ್ವಾ 7 o'clock ಸರಿ GPS ಫೋಟೋ ಹಾಕಿ 10 ನಿಮಿಷ ಟೈಮ್ ಐತೆ ಅಂತೇಳಿ 6:50 ಕುತ್ಕೊಂಡೆ ಸರ್. ಕುತ್ಕೊಂಡ್ಬಿಟ್ಟು ಫಸ್ಟ್ ಸ್ಟೇಟಸ್ 4:50 ಅವ್ರ ಅಕ್ಕನ ಮಗ ಸ್ಟೇಟಸ್ ಹಾಕಿದಾನೆ, RIP ಮಾವ ಅಂತ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ಏನ್ ಮಾಡ್ಬೇಕು ನಿಮ್ಗಿನ್ನು ವಿಷಯವೇ ಗೊತ್ತಿಲ್ಲ? ಅವಾಗ ವಿಷಯ ಗೊತ್ತಿಲ್ಲ ನನಗೆ. ಅಲ್ಲೂ ಗೇಮ್ ಮಾಡ್ತಾ ಇದಾರೆ ಸರ್. ನಾನ್ ಫೋನ್ ಮಾಡಿದೆ ಮತ್ತೆ ಅವ್ರ ಅಕ್ಕನ ಮಗಂಗೆ, ಲಾಸ್ಟ್ ತಂದೆ ಮುಖ ತೋರಿಸ್ಬೇಕು ಅಂತನ. ಒಂದ್ 10-12 ಸತಿ ಕಾಲ್ ಮಾಡಿದೀನಿ, ಕಾಲ್ ಪಿಕ್ ಮಾಡಿಲ್ಲ ಅವ್ರ ಅಕ್ಕನ ಮಗ. ಇವ್ರ ನೈಟ್ ಎಲ್ಲ ಡಿಸ್ಕಷನ್ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲ ಫ್ಯಾಮಿಲಿ ಒಂದಾಗಿ. ಅವ್ರನ್ನ ಸೋಮವಾರ ದಿನ ನನಗ್ ಕಾಲ್ ಮಾಡಿದಾಗ್ಲೇ ಅವ್ರ ಪಾಯ್ಸನ್ ತಗೊಂಡಿದ್ದಾರೆ ಸರ್. ನನ್ನ ದಡ್ಡ ತಲೆಗೆ ಗೊತ್ತಾಗ್ಲಿಲ್ಲ. 3 ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀನಿ, ಫೋನ್ ಮಾಡ್ಬೇಡ ಅಂತ ಹೇಳಿದಲ್ಲ ಸರ್, ಅವಾಗ್ಲೇ ಅವ್ರ ಪಾಯ್ಸನ್ ತಗೊಂಡಿದ್ದಾರೆ, ನನಗ್ ಗೊತ್ತಾಗಿಲ್ಲ. ಎಂತ ಕಷ್ಟಗುನು ಇಂತ ದುಡುಕ್ ನಿರ್ಧಾರ ತಗೊಂಡಿರ್ಲಿಲ್ಲ ಬಿಡು. ನನ್ಗದ ತಲೆಗೆ ಓಡ್ಲಿಲ್ಲ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಗೂಗಲ್ ಅಕೌಂಟಾಗೆ ಅವ್ರ ನಮ್ಮ ಯಜಮಾನ್ದು ತಂಗಿ ಗಂಡನ ನಂಬರ್ ಸೇವ್ ಮಾಡ್ಕೊಂಡಿದೆ. ಅದು ಓಪನ್ ಮಾಡಿ ಕಾಲ್ ಮಾಡಿದೆ. ಅಣ್ಣ ಎಲ್ಲಿದ್ದೀರಾ ಅಣ್ಣ ಅಂತ ಕೇಳಿದೆ. ನಾನು ತುಮಕೂರು ಹಾಸ್ಪಿಟ್ಲಲ್ಲಿ ಇದ್ದೀನಮ್ಮ. ಸೊ ನನ್ನ ಮನೆಯವ್ರನ್ನ ವೇಗಿ ಅಂತ ಕರೆಯಲ್ಲ. ಏನಾಯ್ತಣ್ಣ ಅಂತ ಕೇಳಿದೆ. ಇನ್ನೆಲ್ಲಮ್ಮ ಹಿಂಗಾಯ್ತು ಅಣ್ಣ, ನನ್ನ ಮಕ್ಳಿಗೆ ಮುಖ ತೋರಿಸ್ಬೇಕಣ್ಣ, ನರಸಿಂಹಣ್ಣಂಗೆ ಫೋನ್ ಮಾಡ್ತಿದ್ದೀನಿ, ಫೋನ್ ಪಿಕ್ ಮಾಡ್ತಿಲ್ಲ ಅಂತ ಅಂದೆ. ಸರಿ ಅಮ್ಮ ನೀನ್ ಬಾ ಅಂತ ಅಂದೆ. ಮನೆಗ್ ಫೋನ್ ಮಾಡಿದೆ. ಅಮ್ಮ ಏನಾಗಿದೆ ಎಷ್ಟಾಗಿದೆ ಗೊತ್ತಿಲ್ಲಮ್ಮ, ಹಿಂಗಾಗಿದೆ, ಮಕ್ಳಂಗೆ ಏನು ವಿಷಯ ಹೇಳ್ಬೇಡ, ಮಕ್ಳನ್ನು ಅಪ್ಪನ್ ಕರ್ಕೊಂಡು ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಾರಮ್ಮ ಅಂತ ಕರೆದು ನಮ್ಮಮ್ಮಂಗೆ ಹೇಳಿದೆ. ಅವ್ರು ಬರೋ ವರ್ಷಕ್ಕೆ ನಾನು ರೀಚ್ ಆದೆ ಸರ್. ಅಯ್ಯೋ ನನ್ನ ಯಾವ ಪಟ್ಟೆ ಇದನ್ನ ಏನು ನೋಡ್ಲಿಲ್ಲ ಸರ್. ಹೊರಟೋಗೋದ್ಕಿನ್ನ ಮುಂಚೆಲೆ ನಮ್ಮ ಊರ್ ಲಿಮಿಟ್ಸ್ ಬರೋ ಸ್ಟೇಷನ್ ಕಾಲ್ ಮಾಡಿದೆ. ಸರ್ ಏನಾಗಿದೆ ನಂಗೆ ಗೊತ್ತಿಲ್ಲ, ನಾವು ಬರೋವರೆಗೂ ಯಾವುದೇ ಕಾರಣಕ್ಕೂ ಬಾಡಿ ಪೋಸ್ಟ್ ಮಾರ್ಟಮ್ ಆಗಂಗಿಲ್ಲ,
ನನ್ ಮಕ್ಳಿಗೆ ಅವ್ರ ತಂದೆ ಮುಖ ತೋರಿಸ್ಬೇಕು ನಾನು. ಈ ತರ ಅವ್ರಿಗೆಲ್ಲ ವಿಷಯ ಹೇಳಿ, ಈ ತರ ಸರ್ ನಮಗ್ ಗೊತ್ತಿರ್ಲಿಲ್ಲ, ಹಿಂಗೆ ಮದ್ವೆ ಆದ್ಮೇಲೆ ಗೊತ್ತಾಯ್ತು, ಇನ್ನೊಂದ್ ಮದ್ವೆ ಮಗು ಆಗಿದೆಯಲ್ಲ ಅಂತೇಳಿ. ನಮ್ ಜೀವನ ಚೆನ್ನಾಗಿತ್ತು ಸರ್, ಜೀವನ ಮಾಡಿದೀವಿ ಅಂತ ಪ್ರತಿಯೊಂದು. ನಾನು ಇಲ್ಲಿ ಬೆಂಗಳೂರಿಂದ ತುಮಕೂರು ರೀಚ್ ಆಗೋವರೆಗೂ ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ಕೊಂಡು ಹೋದೆ ಸರ್. ಹೋದ್ರೆ ಮಗ ನೋಡಕ್ ಆಗ್ತೀನಿ. ನನ್ ಮಗ ಬಂದಿದ ತಕ್ಷಣನೇ ಫಸ್ಟ್ ಒಳಗಡೆ ಬಿಟ್ರು ಸರ್. ಅಮ್ಮ ಅಪ್ಪಾಜಿ ತಲೆ ಬ್ಲಡ್ ಬರ್ತಾ ಐತೆ, ಬಟ್ಟೆ ತಂದು ಒರ್ಸಮ್ಮ ಅಪ್ಪಾಜಿ ಮಾತಾಡ್ಸಮ್ಮ ಅಂತಾನೆ ನನ್ ದೊಡ್ಡ ಮಗ. ಇನ್ನೆಲ್ಲಪ್ಪ ನಿಮ್ಮ ಅಪ್ಪಾಜಿ. ಆ ಮಗು ಸಂಕಟ ಹೇಳಕ್ ಆಗ್ತಿಲ್ಲ ಸರ್ ನನಗೆ. ಅಷ್ಟು ಇದ್ ಮಾಡಿರ. ಆಮೇಲೆ ನಾನು ಸ್ಟೇಷನ್ ಕಂಪ್ಲೇಂಟ್ ಮಾಡೋಣ ಅಂತ ಹೋದೆ ಸರ್. ನಿಮಗೆ ಯಾವ್ದು ರೈಟ್ಸ್ ಇಲ್ಲಮ್ಮ, ಆಲ್ರೆಡಿ ನೈಟ್ ಕಂಪ್ಲೇಂಟ್ ಆಗಿದೆ, ಕೇಸ್ ಕ್ಲೋಸ್ ಮಾಡಿದೀವಿ ಅಂದ್ರು ಸರ್. ಆಮೇಲೆ ಅವರು ಅದೊಂದು ಎಲ್ಲ ಕಾರ್ಯ ಮುಗಿಸಿ ಆದ್ಮೇಲೆ ನಮ್ಮ ಮನೆಯವರಿಗೆ ಮೇಲಧಿಕಾರಿಗಳು ಇರ್ತಾರಲ್ಲ, ಅವರು ನನಗೆ ಫೋನ್ ನಂಬರ್ ಕೊಟ್ಟಿದ್ರು ಸರ್. ಏನಾನ ಇದ್ರೆ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡಮ್ಮ ಅಂತ. ಅವಾಗ ಅವರು ನಾನೇ ಕಾಲ್ ಮಾಡಿದೆ. ಅವಾಗ ಹೇಳ್ತಾರೆ ಡೆತ್ ನೋಟ್ ಬರ್ದಿದ್ದ, 4 ಜನದ ಹೆಸರು ಬರ್ದಿದ್ದಮ್ಮ, ಅವ್ರ ಅಕ್ಕನ ಮಗ ನಂಗೆ ವಾಟ್ಸಪ್ ಮಾಡಿದ್ದ, ಬೇಕಾದ್ರೆ ಅದನ್ನ ನಾನು ನಿನಗೆ ಕಳಿಸ್ತೀನಿ ಅಂದ್ರು. ಆ ಡೆತ್ ನೋಟ್ ತಗೊಂಡ್ ಹೋದೆ ಸರ್. ಮತ್ತೆ ಸ್ಟೇಷನ್ ಹೋದೆ. ನಿನ್ನ ಹತ್ರ ನಾ ಮ್ಯಾರೇಜ್ ಸರ್ಟಿಫಿಕೇಟ್ ಐತಿ ನಮ್ಮ ಮದ್ವೆ ಆಗಿರೋದಕ್ಕೆ, ನೀನ್ ಎಂಟೇನಕ್ಕೆ ಏನ್ ಸಾಕ್ಷಿ ಅಂತ ಕೇಳಿದ್ರು ಸರ್ ಪೊಲೀಸ್ನವರು. ನಾನು ಅವ್ರ ಎಂದವರೆಗೆ ಕೆಲಸ ಮಾಡಿದ್ರು ನಮಗ್ ನ್ಯಾಯ ಕೊಡ್ಲಿಲ್ಲ ಸರ್. ಕಂಪ್ಲೇಂಟೇ ತಗೊಳ್ಳಿಲ್ಲ. ಬಟ್ ನಿಮ್ದು ಮದುವೆದು ಏನು ಸರ್ಟಿಫಿಕೇಟ್ ಇರ್ಲಿಲ್ವಾ ಸರ್? ಮದ್ವೆ ಫೋಟೋ ಇದೆ, ಮಕ್ಳದು ಬರ್ತ್ ಸರ್ಟಿಫಿಕೇಟ್ ಇದೆ, ಪ್ರತಿಯೊಂದು ಇದೆ. ಅವರಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಂದ್ರೆ ಮದ್ವೆ ಆಗಿರೋದು ಸಾಕ್ಷಿ. ಪ್ರತಿಯೊಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಸರ್. ಅಲ್ಲ, ಸೊ ಹಾಗೆ ಕಂಪ್ಲೇಂಟ್ ತಗೊಳ್ಳಿಲ್ಲ ಸರ್. ಜಾಸ್ತಿ ಮಾತಾಡಿ ನಿನ್ನನ್ನೇ ಅರೆಸ್ಟ್ ಮಾಡ್ತೀನಿ ಅಂದ್ರೆ ಸರ್ ಒಬ್ಬ SI. ನನ್ ಗಂಡನ್ ಸಾವಿಗೆ ನ್ಯಾಯ ಬೇಡ್ರಿ. ಸತ್ಯ ಗೊತ್ತಿಲ್ಲ ಅಂದಿದ್ರೆ ನಾನ್ ಸುಮ್ಮನಿರ್ತಿದ್ದೆ ಸರ್. ಸತ್ಯ ಗೊತ್ತಿದೆ, ಪರ್ಟಿಕ್ಯುಲರ್ ಆಗಿ ಇಂತಾರೆ ಕಾರಣ ಅಂತ ಹೆಸರು ಬರ್ದಿದ್ದಾನೆ. ಅವ್ನ್ ಜೀವಕ್ ಬೆಲೆ ಇಲ್ವಾ ಸರ್? ಕಂಪ್ಲೇಂಟ್ ತಗೊಳ್ಳಿ ಸರ್, ಏನೇ ಬಂದ ನಾನು ಫೈಟ್ ಮಾಡ್ತೀನಿ ಅಂತ ನಾನು, ನಮ್ಮಮ್ಮ, ನನ್ ಮಕ್ಳು ಹೋಗಿ ಸ್ಟೇಷನ್ ಮುಂದೆ ಬೆಳಗ್ಗೆಯಿಂದ ಸಂಜೆವರೆಗೂ 2 ದಿನ ಕಂಟಿನ ಕುತ್ಕೊಂಡ್ ಬಂದಿದ್ದೀವಿ ಸರ್. ಕಂಪ್ಲೇಂಟ್ ತಗೊಳ್ಳಿಲ್ಲ. ಅಲ್ಲಿಂದ ಅಡಿಷನಲ್ SP ಹತ್ರ ಹೋದೆ ಸರ್, ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಅಷ್ಟೊತ್ತಿಗೆ ಇವ್ರು ಏನ್ ಮಾಡ್ಬೇಕು ಎಲ್ಲ ನೈಟೇ ಮುಗಿಸಿದಾರೆ ಸರ್. ಅದೇನೇನ್ ಮಾಡಿದಾರ ಆ ಭಗವಂತಂಗ್ ಒಬ್ನಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ ಸರ್. ಒಟ್ಟು ಎಲ್ಲಿ 2 ಹತ್ರ ಹೋದೆ, 2 ಹತ್ರನೂ ಕಂಪ್ಲೇಂಟ್ ತಗೊಳ್ಳಿಲ್ಲ. ಆಮೇಲೆ ನಮ್ಮ ಮನೆಯವರ ಡ್ಯೂಟಿ ಮಾಡೋ ಇಲಾಖೆ ಹತ್ರ ಹೋದೆ. ಇದ್ರಿಂದ ಏನು ಬರಲ್ಲಮ್ಮ, ನಿಮ್ ಗಂಡ ಯಾವ್ದೂನು ಸೇವಿಂಗ್ಸ್ ಅಮೌಂಟ್ ಮಾಡಿಲ್ಲ, ಇದರಿಂದ 10 ರೂಪಾಯಿನೂ ಬರಲ್ಲಮ್ಮ, ನಿನಗ್ ಗೊತ್ತಿಲ್ದಿದ್ ಏನಿಲ್ಲ ಇಲಾಖೆ ಬಗ್ಗೆ ಅಂತ ಅವ್ರು ಹೇಳಿದ್ರು ಸರ್ ಆಫೀಸರು. ಮತ್ತೆ ಊರಿಗೆ ಹೋದೆ. ಮತ್ತೆ ತಿರ್ಗಾ 11 ದಿನ ಕಾರ್ಯ ಮುಗ್ಸಕ್ ಮತ್ತೆ ಅವ್ರ ಊರಿಗೆ ಹೋದ್ವಿ ಸರ್. ಅಲ್ಲಿ ಏನು ಅವ್ರ ಪಡೆಗೆ ಅವ್ರ ಕಾರ್ಯ ಮಾಡ್ಕೊಂಡು ನನ್ ಪಡೆ ನನ್ನ ಮಕ್ಳದ್ ಏನ್ ಕರ್ತವ್ಯ ಐತ ಮಾಡಿ ಬಂದೆ ಸರ್. ಬಂದ ಒಂದು 3-4 ಡೇಸ್ ಆದ್ಮೇಲೆ ಅವ್ರ ತಂಗಿ ಗಂಡಿಂದ ಒಂದ್ ಫೋನ್ ಬರುತ್ತೆ, ನಾವು ಇಲ್ಲಿರೋ ಸಸಿಗಳು ಅದೆಲ್ಲ ತಗೊಳೋಣ ಅಂತ ಇದೀವಿ, ನಿಮ್ದೇನ ಅಬ್ಜೆಕ್ಷನ್ ಐತೇನಮ್ಮ ಅಂತ. ನಾನು ಹೊಸ್ತನೇ ಹೋದ್ಮೇಲೆ ಯಾವ್ದು ತಗೊಂಡ್ ಏನ್ ಪ್ರಯೋಜನ, ನಿಮ್ಗೆ ಏನ್ ತೋಚುತ್ತೆ ಅದನ್ನ ಮಾಡಿ ಅಣ್ಣ ಅಂತಂದೆ. ಅಲ್ಲ ನಾವೆಲ್ಲ ಕೇಸ್ ಹಾಕಿದೀವಲ್ಲಮ್ಮ, ನಿನಗೂ ಭಾಗ ಕೊಡ್ಬೇಕಾ ಅಂತ ಕೇಳ್ತಾರೆ. ಆಮೇಲೆ ಅಣ್ಣ ನಿನಗೂ ಒಬ್ಬ ಮಗ ಇದ್ದಾನೆ, ನನ್ಗೂ 2 ಗಂಡ್ ಮಕ್ಳು, ನಿನ್ನ ಬಾಮೈದ ಅಂಬ ನಿನಗೆ ಅಕ್ರೆ ಇದ್ರೆ ಧರ್ಮ ಕರ್ಮ ಇದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡ ಅಣ್ಣ, ನನ್ಗೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ಕೊತೀನಿ, ನಿಮ್ಗೆ ಏನ್ ತೋಚುತ್ತೆ ಅದನ್ನ ಮಾಡಿ ಅಣ್ಣ ಅಂದೆ. ನಮ್ಮ ಹಸ್ಬೆಂಡ್ ಬೀರಲ್ಲೇನೋ 25,000 ದುಡ್ಡು ನಮ್ಮ ಅತ್ತೆ ಒಂದ್ ಜೊತೆ ಓಲೆ ಎತ್ತಿದ್ ನನಗೆ ಹೇಳಿದ್ರು. ನನಗ್ ಬೇಡ, ಹೆಣ್ಮಕ್ಳಿಗೆ ಕೊಡಪ್ಪ, ಹೆಣ್ಮಕ್ಳು ಒಡವೆ ತಾಯಿ ಒಡವೆ ಹೆಣ್ಮಕ್ಳಿಗೆ ಸೇರ್ಬೇಕಾದ್ದು, ನಮ್ಗೇನ್ ಯಾವ ಹೆಣ್ಮಕ್ಳಿಲ್ಲ, ಇರೋ ಗಂಡ್ಮಕ್ಳು ಹೆಣ್ಮಕ್ಳು ಕೊಡು ಅಂತ ಹೇಳಿದ್ದೆ. ಅವ್ರು ಕೊಡ್ದಂಗ ಅಲ್ಲೇ ಇಟ್ಟಿದ್ವಿ. ಆಕೆ ಕರ್ಕೊಂಡೋಗಿ ಮನೆ ಬೀಗ ಹೊಡೆದಿದ್ದಾರೆ. 25,000 ದುಡ್ಡು ಇದ್ದಿದೆ ಹಂಚ್ಕೊಂಡವ್ರೆ, ಓಲೆ ತಗೊಂಡಿದ್ದಾರೆ. ಆಮೇಲೆ ನನ್ನ ಅಪ್ಪ ಅಮ್ಮ ಕೂಲಿ ಮಾಡಿ ಕಷ್ಟ ಬಿಟ್ಟು ಮನೆ ಮಗನೂ ಅವನೇ ಅಳಿಯನೂ ಅವನೇ ಅಂತ ಹೇಳಿ ಒಂದ್ ಬೈಕ್ ಕೊಡ್ಸಿದ್ರು ನಮ್ಮ ಹಸ್ಬೆಂಡ್ಗೆ.
ಹೊಂಡಾ ಶೈನ್ ಅಂತ. ಅದು ನಮ್ಮ ಹಸ್ಬೆಂಡ್ ಹೆಸರಿನಾಗೈತೆ. ಹ್ಮ್ ಅವ್ರು ಕೊಡ್ಸಿದಾರೆ, ಅದಕ್ಕೆ ಸಾಕ್ಷಿ ಏನೈತೆ ಅಂತ ಕೇಳ್ತಾರೆ. ಹ್ಮ್ ಆಮೇಲೆ ಆ ಊರಿಗೆ ನಾನು ಹೋಗ್ಬಾರ್ದಂತೆ, ಅವ್ರ ಊರಿಗೆ ಜಮೀನ್ಗಾಗ್ಲಿ ಮನೆಗಾಗ್ಲಿ ಬರ್ಬಾರ್ದಂತ ಹೇಳಿ ನಾನ್ ಬರ್ದು ಸೈನ್ ಹಾಕೊಡ್ಬೇಕಂತ ದುಡ್ಡು ಹೇಳ್ತೀವಿ. ಹ್ಮ್ ಈ ತರ ಹೇಳ್ತಾರೆ. ಇದಕ್ಕೆ ಮುಂದಕ್ ದಾರಿ ಏನು, ನೀವೇನ್ ಹೇಳ್ತೀರ ಅದನ್ನ ನಾನು ಮಾಡ್ತೀನಿ ಅಣ್ಣ. ಇಲ್ಲಿ ಬಂದ್ ನಿಂತೈತಿ ಜೀವನ. ತೀರು ನಾನ್ ಹೋಗಿ ಹ್ಮ್ ಎಷ್ಟು ದಿನ ಆಯ್ತವ? ನವೆಂಬರ್ 17ನೇ ತಾರೀಕು ತೀರೋಗಿದ್ದು, 18 ಮಣ್ಣಾಗಿದ್ದು. 1 ತಿಂಗಳ ಮೇಲೆ ಒಂದ್ 12 ದಿನ 13 ದಿನ ಆಗಿದೆ. ಗೋವಿಂದ. ಬಟ್ ಈಗ ಅಲ್ಲಿನ ಹ? ಸಂಬಂಧಗಳು ನಿಮ್ಮ ಜೊತೆ ಸಂಬಂಧವಾಗಿ ಉಳಿದಿದ್ದಾವ ಅಥವಾ ಎಲ್ಲ ಕಡ್ಕೊಳ್ಳೋಕೆ ಮುಂದೆ ಮುಂದೆ ಬರ್ತಿದ್ದಾರ? ಅದೇ ಬರ್ಕೊಡು ಅಂತ ಕೇಳ್ತಾ ಇದಾರೆ. ಮೂರನೇ ಕಡೆಯಿಂದ ನನಗೆ ಹೇಳಿಸ್ತಾ ಇದಾರೆ. ಬಟ್ ನಿಮ್ಗೆ ಅಲ್ಲಿ ಹಕ್ಕಿಲ್ವಾ? ಜಮೀನ್ ಇದೆ ಸರ್, ಅಲ್ಲ ಕಣವ, ಕೊಡಕ್ ಯಾರು ರೆಡಿ ಇಲ್ಲ. ನಿನ್ಗೆ ಹಕ್ಕಿಲ್ವಾ? ಅಕ್ಕಿದೆ, ಮಕ್ಳಿಗೆ ಅಕ್ಕಿದ್ದೇ ಇದೆಯಲ್ಲ. ಮತ್ತೆ ಯಾಕೆ ಬಿಡ್ತೀಯ? ಅದಕ್ಕೆ ನಾನು ಕಾನೂನು ರೀತಿ ಓಡಾಡ್ಬೇಕು. ಏನ್ ಮಾಡ್ಲಿ? ಕಂಪ್ಲೇಂಟ್ ಮತ್ತೆ ಮೇಲೆ ಹೈಯರ್ ಅಧಿಕಾರಿಗಳು ಏನ್ ಹೇಳ್ತಾರವ್ವ? ಅಪ್ಪ ಅಮ್ಮ ಜಮೀನ್ ಬಿಡ್ಬೇಡ, ಮಕ್ಳಿಗೆ ಯಾಕೆ ಅನ್ಯಾಯ ಮಾಡ್ತೀಯ ಅಂತಾರೆ ಸರ್. ಅದು ನಿನ್ನ ಅಪ್ಪ ಅಮ್ಮ ಅಲ್ಲ, ಅನ್ನ ತಿನ್ನೋ ಯಾರು ಬೇಕಾದ್ರೂ ಅದನ್ನೇ ಹೇಳ್ತಾರಲ್ವಾ? ವಂಶ ವೃಕ್ಷದಾಗ ನಿನ್ನ ಹೆಸರು ಇಲ್ಲ, ಇದೊಂದು ಹೊಸ ನಾಟಕ ತೆಗ್ದಿದ್ದಾರೆ. ಈಗ ಅವರು ನಿನ್ನನ್ನ ಇದರಿಂದ ದೂರ ಸರಿಸ್ಲಿಕ್ಕೆ ಅವ್ರ ಹತ್ರ ಬಹಳ ಕಾರಣಗಳಿದ್ದಾವೆ. ಹೌದು. ಈಗ ಅದು ನಿನ್ನನ್ನು ಎದುರಿಸೋಕೆ ಬಳಸ್ಕೊಳ್ತಾರೋ ಅಥವಾ ಹೇಗೋ ನೀನು ಇದರಿಂದ ಯಾಕಂದರೆ ಅವರು ಈಗ ಇಲ್ಲೊಂದು ಚಕ್ರವ್ಯೂಹ ಎಣೆಯೋದ್ರಿಂದ ನಿನಗೊಂದು ಭಯ ಹುಟ್ಟಿ ನೀನು ಇಲ್ಲಿಂದ ದೂರವಾಗಬೇಕು. ಬಟ್ ಸತ್ಯ ಏನಂದರೆ ಅವ್ರಿಗೆ ಗೊತ್ತು ಈಗ ಇದರೊಳಗಡೆ ಎಂಟ್ರಿ ಕೊಟ್ಟರೆ ನಮ್ದೇನು ಅಲ್ಲಿ ನಡೆಯಲ್ಲ ಅಥವಾ ಅಲ್ಲಿ ಏನು ಮಾಡಲಿಕ್ಕಾಗಲ್ಲ ಅಂತ. ಬಟ್ ಮೊದಲ ಹೆಜ್ಜೆಯಲ್ಲೇ ನಿನ್ನ ಆ ಕಡೆಗೆ ತಿರುಗಿಸಿಬಿಟ್ರೆ ಅವರಿಗೆ ಸುಲಭ ಆಗುತ್ತೆ ಅಂತ. ಅಂದರೆ ಆ ಕಡೆಯಿಂದ ಅವ್ರು ಹೇಳುವ ಯಾವ ಮಾತುಗಳನ್ನು ಕೇಳಿಸಿಕೊಂಡು ನಿರ್ಧಾರ ತಗೊಳ್ಳೋ ಸ್ಥಿತಿಲಿ ನೀನಿಲ್ಲ. ನೀವು ಆ 2 ಮಕ್ಕಳು ನೋಡುವ, ಬರೋದು ಬಿಡೋದು ಆಮೇಲೆ ಆಯ್ತಾ, ಆದರೆ ಆ ಪ್ರಯತ್ನ ಮಾಡದೇ ಇರುವುದಿದೆಯಲ್ಲ, ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ ಇರಲ್ಲ. ಏನು ಕಾರ್ಯ ಮಾಡಕ್ಕೆ ಬಿಡ್ಲಿಲ್ಲ. ಮಗ ಅಂದ್ರೆ ಜೀವದ್ದು, ನನ್ ದೊಡ್ಡ ಮಗ ಅಂದ್ರೆ ಅಪ್ಪನ ಪ್ರಾಣಕ್ಕ ಅಚ್ಚುಕಟ್ಟ ಕಾರ್ಯ ಮಾಡಕ್ಕೆ ಬಿಡ್ಲಿಲ್ಲ. ಎಲ್ಲ ಉಲ್ಟಾ ಸೀದಾ ಮಾಡಕ್ ಬಿಟ್ರು. ಇರೋರೆಲ್ಲ ಅಲ್ಲಿ ಕಿತ್ಕೊಂಡು ತಿನ್ನೋರೇ ಆಗಿದ್ರು ಅಥವಾ ಅವರೆಲ್ಲ ನಿನ್ ಕುರಿತು ಅಷ್ಟೇನು ಕರುಣೆ ಕಾಳಜಿ ಏನು ಹೊಂದಿಲ್ಲದ, ಅಲ್ಲಿ ಒಬ್ರು ನಿನ್ನ ಕುರಿತಾಗಿ ಸಹಾನುಭೂತಿ ಉಳ್ಳವರಿಲ್ಲ ಅಂದಾಗ ನೀನು ಅದನ್ನೆಲ್ಲ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಇವನ್ ಇಲ್ಲಿ ಮಕ್ಕಳ ಪಾಲಿಗೆ ಬಂದದ್ದನ್ನ ಪಡ್ಕೊಂಡು ಅಲ್ಲಿ ಬದುಕಲಿಕ್ಕೂ ಈ ಸದ್ಯಕ್ಕೆ ವಾತಾವರಣ ಇಲ್ಲ. ನಿನ್ನ ಪಾಲಿಗೆ ತಗೊಳ್ಳೋದು ಏನಿದೆ ಅದನ್ನು ಹೋರಾಟ ಮಾಡಿ ಅದಕ್ಕೆ ಕಾನೂನು ಬಲ್ಲವರು. ಈಗ ಒಂದು ಪ್ರಥಮವಾಗಿ ಹೇಳೋದು, ಇದನ್ನು ಬಿಡಬೇಡ, ಅದರಲ್ಲಿ ಧರ್ಮ ಇಲ್ಲ, ಬಿಡೋದ್ರಲ್ಲಿ ಧರ್ಮ ಇಲ್ಲ, ಅದನ್ನು ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಧರ್ಮ ಇದೆ. ಮತ್ತೆ ಆ ಮಕ್ಕಳು ಅದಕ್ಕೆ ಹಕ್ಕುದಾರರಿದ್ದಾರೆ. ಕಾನೂನಾತ್ಮಕವಾಗಿ ಒಳಗಿರೋ ಸಂಗತಿಗಳೇನು, ಸೂಕ್ಷ್ಮಗಳೇನು, ಅದನ್ನು ನೀನು ಬಲ್ಲವರನ್ನ ಹಿಡಿದು ಕೈಕಾಲು ಹಿಡಿದು ನೀನು ಅದನ್ನು ಹೋರಾಡಬೇಕು. ಆದರೆ ಹೋಗ್ಬೇಕಾ ಬೇಡವಾ, ಇಲ್ಲಿಗೆ ಇದನ್ನು ಬಿಟ್ಬಿಡ್ಬೇಕಾ ಅಥವಾ ನಾನು ಪ್ರಯತ್ನಿಸ್ಬೇಕಾ ಗುರುಗಳೇ ಎಂದಾಗ ನೀನು ಪ್ರಯತ್ನಿಸುವುದೇ ಧರ್ಮ ಮಾಡಬೇಕು. ಯಾಕವ್ವ ನಾನು ಹೇಳೋದು, ಈ ವಿಚಾರದಲ್ಲಿ ನೀನು ಹಿಂದೆ ಹೆಜ್ಜೆ ಇಟ್ಟರೆ ಮುಂದೆ ನೀನು ಎಲ್ರಿಗೂ ಕೆಟ್ಟವಳಾಗ್ಬಿಡ್ತೀಯ. ನೀನು ತವ್ರ ಮನೆಯಿಂದ ಹಿಡಿದು ನಾಳೆ ನಿನ್ನ ಮಕ್ಕಳೇ ನಿನ್ಗೆ ಉಲ್ಟಾ ಹೊಡಿಬಾರ್ದು. ಆಯ್ತು, ಈಗ ಹೋರಾಡಿದ ಕತೆಗಳಾದ್ರೂ ಇದ್ರೆ ನಿನ್ನ ಮಗನಿಗೆ ಹೇಳಿ ಸಮಾಧಾನ ಮಾಡ್ಬೋದು. ಇಲ್ಲ ಕಣಪ್ಪ, ಓದೆ ಕಟಕಟಲ್ಲಿ ನಿಂತೆ, ಅದು ಮಾಡಿದೆ ಇದು ಮಾಡಿದೆ. ಯಾಕಂದ್ರೆ ಒಂದು ಪುಟ್ಟ ಹಾಕೊಂಡಿದ್ದ ಬಟ್ಟೆನೂ ಬಿಡದಂಗೆ ಕಿತ್ಕೊಂಡು ಹೋಗೋ ಈ ಕಾಲದಲ್ಲಿ ಅಷ್ಟು ದೊಡ್ಡ ಅಥವಾ ಸೇರ್ಬೇಕಾದ ಆಸ್ತಿಯನ್ನ ನಿನ್ನ ಪುಕ್ಕಲು ತನಕ್ಕೆ ಬಿಟ್ಟು ಬಂದರೆ ನಾಳೆ ಮಕ್ಕಳಿಗಾದ ಅನ್ಯಾಯ ತಾನೇ ಅದು. ಹಾಗಾಗಿ ಅವ್ರ ಮುಂದೆ ನೀನು ದೊಣ್ಣೆ ತಾಂಡು ಒಡೆದಾಡು ಅಂತ ಹೇಳ್ತಾ ಇಲ್ಲ. ಕಾನೂನಾತ್ಮಕವಾಗಿ ಏನು ಹೋಗಬೇಕು, ನಿನ್ನ ದುಡಿಮೆಯ ಕಾಲಭಾಗ ಅದಕ್ಕೆ ಹೋದ್ರೂ ಪರವಾಗಿಲ್ಲ, ಹೋರಾಡು.
ಹ್ಮ್ ಮತ್ತೆ ಹೆತ್ತವರ ಅಭಯ ಕೂಡ ಅಥವಾ ಹೆತ್ತವರ ಧ್ವನಿ ಕೂಡ ಆ ದಾರಿಯಲ್ಲೇ ಇರುವುದರಿಂದ ನೀನು ಅದನ್ನ ಅಲ್ಲಗಳಿಬಾರ್ದು. ಹೆತ್ತವರು ಅದೇ ಹೇಳಿದ್ದಾರೆ ಅಂತ ಅಲ್ಲ, ಬಟ್ ಇದು ಧರ್ಮ. ಹೌದು. ಆಯ್ತಾ? ಅದು ಅಂದ್ರೆ ಇವ್ರು ಯಾರ ಜೊತೆ ಕಿತ್ತಾಡೋದು ಒಡೆದಾಡೋದು ಅಲ್ಲ, ಹೋರಾಟ ಅಂದ್ರೆ ಕಾನೂನಾತ್ಮಕವಾಗಿ. ಅದೇ ಅವ್ರ ಹತ್ರ ಜಗಳಾಡಕ್ ಆಗಲ್ಲ. ಬೇಡ ಅವತ್ತೇ ನಮ್ಗೆ ಬೇಡ, ಏನಾದ್ರು ನಾನು ಹೇಳ್ತೀನಿ, ಕರ್ಮ ಹ್ಮ್. ಪ್ರತಿಯೊಂದಕ್ಕೂ ಫಲ ನೀಡುವ ಗಳಿಗೆ ಬಂದೇ ಬರುತ್ತೆ. ಅದು ನೀನ್ ಅಂದ್ಕೊಂಡಂತೆ ನಾಳೆಯೋ ನಾಡಿದ್ದು ಬರದೇ ಇರ್ಬೋದು ಅಷ್ಟೇ. ಆಮೇಲೆ ಒಂದೇ ಒಂದ್ ಮಾತು ಗುರುಗಳೇ, ನಮ್ ಹಸ್ಬೆಂಡ್ ಅಷ್ಟೊಂದು ತಿಳುವಳಿಕೆ ಇಲ್ಲ. ಫೋನ್ ಅಲ್ಲಿ ಆಟೋಮೆಟಿಕ್ ಕಾಲ್ ರೆಕಾರ್ಡಿಂಗ್ ಸೆಟ್ ಮಾಡಿದೆ. ಫೋನ್ ಅಲ್ಲಿ ಪ್ರತಿಯೊಂದು ಸಾಕ್ಷಿನೂ ಇದೆ. ಫೋನ್ ಕೊಡ್ತಾ ಇಲ್ಲ, ಮತ್ತೆ ಗಾಡಿ ಕೊಡ್ತಾ ಇಲ್ಲ ಸಾಕ್ಷಿ ಇರೋದಕ್ಕೆ. ಇಲ್ಲಿ ದುರಂತ ಅಂದ್ರೆ ಇಂತಹ ವಿಚಾರದಲ್ಲಿ ನ್ಯಾಯ ಅನ್ಯಾಯಗಳನ್ನ ಯಾವುದೇ ತಾರತಮ್ಯ ಇಲ್ಲದೆ ನಿರ್ಧರಿಸಬೇಕಾದ ಪೊಲೀಸಿನವರು ಈ ವಿಚಾರದಲ್ಲಿ ಎಷ್ಟು ಅನ್ಯಾಯವಾಗಿ ನಡ್ಕೊಂಡಿದ್ದಾರೆ. ಇದೆಲ್ಲದರ ಪಾಪ ಅವ್ರ ಮೇಲೇನೆ ಇದೆ. ಇರ್ಲವ, ನೀನು ಈ ಬಾರಿ ಈ ಹೆಜ್ಜೆಯನ್ನು ಇಡು, ನಿನಗೆಲ್ಲವೂ ಪೂರಕವಾಗಿ ಕೆಲಸ ಮಾಡುತ್ತೆ ಪ್ರಕೃತಿ, ಭಯ ಬೇಡ. ಆಯ್ತಾ? ಇಲ್ಲಿ ಯಾರು ಅಂದರೆ ಇದು ಕಾನೂನಿನ ಹಂತದ ವಿಚಾರ ಆಗಿರೋದ್ರಿಂದ ಇಂಥ ವಿಚಾರಗಳಲ್ಲಿ ಪೊಲೀಸ್ನವರ ಹಸ್ತಕ್ಷೇಪ ಇರಲ್ಲ. ಅಂದ್ರೆ ಕಾನೂನಿನ ಅದೇ ನಾನು ಇನ್ನು ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡೋಣ, ಮುನ್ನೆ ಹೆಚ್ಚಿನ ತನಿಖೆ ಮಾಡಿ ಇದು ಸಾವು ಸಹಜ ಸಾವಲ್ಲ ಅಂತ ಆಯ್ತು. ಈಗ ಮಾಡೋಣ. ನಾನು ಇಲ್ಲೇನು ಹೇಳ್ತೀನಿ, ನಿನ್ನ ಗಂಡನ ಸಾವಿನ ಕುರಿತು ನಿನ್ನ ಕೈ ಹಾಕಬೇಡ. ಹ್ಮ್ ಈಗ ನಿನ್ನ ತಲೆಯಲ್ಲಿ ಏನು ಹೊಡ್ತಾ ಇದೆ ಅಥವಾ ಅಲ್ಲೇನಾಗಿರ್ಬೋದು, ನೀನೇನು ಅಂದಾಜಿಸಿದ್ದೀಯೋ ಅದೆಲ್ಲ ಸತ್ಯವೇ ಹೌದು. ಅರ್ಥಾತ್ ಹೌದು. ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳಲ್ಲ, ಆದರೆ ಹ್ಮ್. ಇದೆಲ್ಲ ವ್ಯವಸ್ಥಿತವಾಗಿ ಒಂದೊಂದು ಕೊಲೆ ಅರ್ಥವೇ ಹೌದು. ಫೋನ್ ಈಗ ಸಾಕ್ಷಿ ಇದೆ ಸರ್. ಏನಂತ ಫೋನ್ ಅಲ್ಲಿ ಅವತ್ತು ಪಾಯ್ಸನ್ ತಗೊಂಡು ಪ್ರತಿ ರಿಲೇಷನ್ಗೂ ಕಾಲ್ ಮಾಡಿದ್ದಾನೆ. ನಾನ್ ಸಾಯೋದಕ್ಕೆ ಶಶಿಕಲಾನೇ ಕಾರಣ, ಅವ್ರ ಅಮ್ಮ ಅಲ್ಲ, ಕೇಳಿಸ್ಕೊ ಲಕ್ಷ್ಮಮ್ಮ ಮೊಘಲ್. ಕೇಳಿಸ್ಕೊ. ಈಗ ಹ್ಮ್ ಇಲ್ಲಿ ಎರಡು ತರ ಕೊಲೆಗಳಿದ್ದಾವೆ. ಹ್ಮ್ ಒಂದು ನೇರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡೋದು ಒಂದು ಕಡೆ, ಆದ್ರೆ ಅವರ ಹಿಂಸೆಯಿಂದ ತಾನೇ ಸತ್ರು ಕೂಡ ಅದು ಹಾಗೆ ಅರ್ಥ ಬರುತ್ತೆ, ಹೌದಲ್ಲ? ಹ್ಮ್ ಆಯ್ತಲ್ವಾ? ಬಟ್ ನಾನು ಹೇಳ್ತೀನಿ, ಈಗ ನೀನು ಆ ಕಾರಣವನ್ನು ಹುಡುಕ್ತಾ ಅವರಿಗೇನು ಶಿಕ್ಷೆ ಕೊಡಿಸೋ ಕಡೆ ಹೋಗೋದು ಬೇಡ. ಈಗ ನೀನು ಹ್ಮ್ ಹ್ಮ್ ನಿನ್ನ ಹೋರಾಟ ಏನು ಬರಬೇಕು, ಮಕ್ಳಿಗೆ ಏನು ಸಲ್ಲಬೇಕು, ನೀನೀಗ ಎರಡೆರಡು ಹೋರಾಟ ಮಾಡ್ಲಿಕ್ಕೆ ಆಗಲ್ಲ ನಿನ್ನ ಕೈಲಿ. ಆಗಲ್ಲ. ಬಟ್ ಅದಕ್ಕೂ ಮೀರಿ ಇದನ್ನು ಮೀರಿದೊಂದು ಕರ್ಮ ಇದೆ. ಮತ್ತೆ ಈಗ ನೀನು ಕೊಡಿಸ್ಲಿಕ್ಕೆ ಹೋದ್ರು ಬೇಡ. ನೀನು ಅದೇ ಕೆಲಸ ನೀನು ಯಾಕೆ ಮಾಡ್ತೀಯಾ? ಹೌದು. ನಾಳೆ ಅವ್ರೇನೋ ಯಾರೋ ಬೇನೋ ಮಾಡ್ಕೊಂಡ್ರೆ ಮತ್ತೆ ಅವ್ರು ನಿನ್ನ ಮೇಲೆ ಹಾಕೋದು, ನೀನು ಅವ್ರ ಮೇಲೆ ಹಾಕೋದು, ಬರೀ ಇದೇ ಕೆಲಸ. ಮತ್ತೆ ಈಗ ಹೋಗಿರೋರು ಎದ್ದು ಬರಲ್ಲ. ಹೌದು ಬರಲ್ಲ. ಆಯ್ತಲ್ಲವ? ನೀನೇ ಅಲ್ಲೊಂದು ಕಡೆ ಹೇಳಿದೆ, ಅವ್ರವ್ರು ಮಾಡ್ಕೊಂಡಿದ್ದು ಅವ್ರವ್ರು ಅನುಭವಿಸೋದು. ಹ್ಮ್ ಯಾವುದಾದ್ರೂ ಅಷ್ಟೇನವ್ವ. ಹೌದು. ಕೆಲವೊಮ್ಮೆ ಆಯ್ಕೆ ಮಾಡಬೇಕಾದ್ರೆ ಎಚ್ಚರವಾಗಿರಬೇಕು. ಇನ್ನೂ ಕೆಲವೊಮ್ಮೆ ಎಂಥ ಜಾಗರೂಕತೆಯಲ್ಲಿ ಆಯ್ಕೆ ಮಾಡಿದ್ರು ಕೂಡ ಕೆಟ್ಟ ಕೆಟ್ಟ ಸಂಗಾತಿಗಳು ಸಿಕ್ಬಿಡ್ತಾರೆ. ಹೌದು. ಅಂಥ ಸಮಯದಲ್ಲಿ ಒಂಚೂರು ಕೊಟ್ಟೋ ತಗೊಂಡೋ ಶಾಶ್ವತವಾಗಿ ಅದನ್ನು ದೂರ ಮಾಡ್ಕೊಂಡು ಬರಿಗೈ ಆದರೂ ಸರಿ. ಯಾಕಂದರೆ ಏನು ಆಸ್ತಿ ಅಂತಸ್ತು ₹1 ಇಲ್ಲದ ದರಿದ್ರನನ್ನು ಈ ಜಗತ್ತು ಗೌರವದಿಂದ ಅಥವಾ ನೆಮ್ಮದಿಯಿಂದ ಜೇಬಲ್ಲಿ ₹1 ಇಲ್ಲ ಅಂದರೂ ನೆಮ್ಮದಿಯಿಂದ ಇರ್ಬೋದು. ಆದರೆ ಇಂತಹ ಟಾರ್ಚರ್ ಮನಸ್ಥಿತಿಗಳನ್ನು ನಾನು ಜೊತೆ ಇಟ್ಟುಕೊಂಡು ಬದುಕೋಕೆ 4 ಲಕ್ಷ ಒದ್ದಾಡಿ ಕೊಟ್ಟಿದ್ರೆ ಮುಗ್ದು ಹೋಗಿತ್ತಲ್ಲವ? ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಇವತ್ತು ಒಪ್ಕೊಂಡು ಹೋಗಿ ಬೆಳಗ್ಗೆ ಊಟ ಹೊಡೆದ್ರು ಅವರು. ಕೊಡಕ್ ನಾವ್ ರೆಡಿ ಇದ್ವಿ. ಕೂಲಿ ಮಾಡಾಗ್ಲಿ ತೀರ್ಸನ ಕೊಡೋಣ ಅಂತ ಹೇಳಿದ್ವಿ. ಆ ಟೈಮಲ್ಲಿ ನಮ್ಮ ಅತ್ತೆ ಬಿಡ್ಲಿಲ್ಲ. ಅದೇ ಹೇಳೋದು. ಈಗ ಇಲ್ಲಿ ಅಲ್ಲ, ಈಗ ಅಲ್ಲೇನೇನು ಅಡೆತಡೆ ಇತ್ತು ನನಗೆ ಅರ್ಥ ಆಗುತ್ತವ. ಬಟ್ ಸಿಂಪಲ್ಲಿ ಹೇಳೋದು, ಇಂಥ ಕೆಲವು ದುರ್ಜನರನ್ನು ದೂರ ಮಾಡ್ಕೊಳ್ಳೋದಕ್ಕಿಂತ ದೊಡ್ಡ ನೆಮ್ಮದಿ ಇಲ್ವೇ? ಹೌದು. ನಾವ್ ಕೊಡಕ್ ರೆಡಿ ಇದ್ವಿ, ನಾವು ಒಪ್ಕೊಂಡಿದ್ವಿ. ಏನು ಮಾಡ್ತೀವಿ? ಏನನ್ನಾಗ್ಲಿ ಕೊಡೋಣ ಅಂತ ಹೇಳಿದ್ವಿ. ಆಯ್ತು, ಕೂಲಿ ನಿನ್ಗೆ ಎರಡು ಮಾಡಾಗ್ಲಿ ಕೊಟ್ಟು ವಿಚಾರವನ್ನ ತೀರ್ಸನ ಅಂತ ಹೇಳಿದ್ವಿ. ಆಯ್ತವ, ಒಳ್ಳೇದು. ನಿಂಗೆ 2 ವಿಚಾರ ಹೇಳ್ತೀನಿ. ಒಂದು, ಸಾವಿನ ಕುರಿತು ನೀನು ಅದನ್ನು ಕರ್ಮಕ್ಕೆ ಬಿಡು. ಈಗ ನೀನು ಅದನ್ನು ಹೋರಾಡಿ ಸುಮ್ಮನೆ ಯಾಕೆ ಎಲ್ಲ ದ್ವೇಷ ಕಟ್ಕೊಂಡು ಬದುಕ್ತೀಯಾ? ಕರ್ಮ ಅನ್ನೋದು ಈ ಕಾನೂನಿಗಿಂತ ಹಿರಿದಾದದ್ದವ. ಹೌದು. ಆಯ್ತಾ? ಆ ವಿಚಾರ ಅಲ್ಲಿಗೆ ಬಿಡು. ಆದರೆ ಯಾಕಂದರೆ ಈಗ ನಿನ್ನನ್ನು ಆರಂಭದಲ್ಲಿ ಹೊಡೆದು ಬೆಳೆದು ಎದುರಿಸಿ ಎಲ್ಲ ಮದುವೆ ಆದವ್ರು ಏನಿದ್ದಾರೆ ಇವತ್ತು? ಅವರು
ಇವತ್ತು ಪರಿಸ್ಥಿತಿ ಬೇರೆ ತರನೇ ಐತೆ. ನನಗೆ ಒಂದಿನ ನಮ್ಮ ಬ್ರದರ್, ಅದೇ ನಮ್ಮ ಅಣ್ಣ ಅಂತ ಹೇಳಿದ್ನಲ್ಲ ಇವಾಗ, ನಮ್ ಚಿಕ್ಕಪ್ಪ ಅಂತ, ಹ್ಮ್ ಅವರಿಗೆ ಕಡೆಯಿಂದ ಕಳ್ಸಿದ್ರು. ಲಾಸ್ಟ್ ಕೊನೆ ಮೂಮೆಂಟ್ ಒಂದೇ ಒಂದ್ಸತಿ ಮುಖ ನೋಡ್ಬೇಕಂತೆ, ಬಂದ್ ನೋಡ್ಕೊಂಡ್ ಹೋಗಕ್ ಹೇಳು ಅಂತನ. ನನ್ ಜೀವನ ಪೂರ್ತಿ ಒಂದಿನ ನಿಮ್ ಹತ್ರ ನೆಮ್ಮದಿಗೆ ಇಲ್ಲ, ನಾನೇ ಬಂದ್ ನಿಮ್ ಮುಖ ನೋಡ್ಬೇಕು, ಆಮೇಲೆ ಡೈವರ್ಸ್ ಕಾಪಿ ಕೊಡಕ್ ಹೇಳಂದು. ನಿಮ್ದೇನು ನನಗ್ ಬೇಡ, ನಾನು ಯಾವ ಡೈವರ್ಸ್ ಕಾಪಿನೂ ನಿಮಗ್ ಕೊಡಲ್ಲ ಅಂತ ಕಳ್ಸಿದ್ದೆ ನಾನು. ಅರ್ಥಾತ್ ನಾನು ಇದನ್ನ ಯಾಕೆ ನೆನಪು ಮಾಡಿದೆ ಅಂದ್ರೆ, ಕರ್ಮ ನಿನಗೆ ನೇರವಾಗಿ ದರ್ಶನ ಕೊಟ್ಟಿದೆ ಅಲ್ಲಿ. ಆಯ್ತವ, ನಾನು ಯಾವ ಸಾವನ್ನು ನಾನು ಇಲ್ಲಿ ಬಯಸ್ತಾ ಇಲ್ಲ, ಆದ್ರೆ ಈ ಮನುಷ್ಯರು ಯೋಚಿಸುವ ಸಾವು, ನರಕ ಅಥವಾ ದುಃಖ, ಕಷ್ಟ ಇವೆಲ್ಲವೂ ನಮಗೆ ಕನಿಕರ ಇರಬಹುದು, ಆದ್ರೆ ಕರ್ಮಕ್ಕೆ ಅದು ಯಾವ ದಯೆಯೂ ಕರುಣೆಯೂ ಇಲ್ಲ. ಏನು ನನ್ಗೇನ್ ಗೊತ್ತಾ ಕೊಟ್ಟಿದ್ರು ಗುರುಜಿ, ಆ ನನ್ಗೊಂದ್ ಭಯ ಏನ್ ಗೊತ್ತಾ, ಮಕ್ಳಿಗೆ ಏನಾದ್ರು ಮಾಡ್ಬಿಡ್ತಾರ, ನನ್ ಮಕ್ಳಿಗೆ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು, ಅಪ್ಪ ಅಮ್ಮಂಗ್ ತೊಂದ್ರೆ ಆಗ್ಬಾರ್ದು, ಅದೊಂದೇ ಯೋಚನೆ ಮಾಡ್ತಿರೋದ್ ನಾನು. ನಾನ್ ಇಲ್ಲಿರ್ತೀನಿ, ಅವ್ರು ಅಲ್ಲಿರ್ತಾರೆ ಅಷ್ಟೇ. ನೋಡಬ, ಇಲ್ಲಿ ಅರ್ಥ ಮಾಡ್ಕೊ, ನಿನ್ನ ಮಕ್ಕಳಿಗೆ ಇದರಿಂದ ಏನು ಆಗುತ್ತೆ ಅಂತ ಊಹಿಸಿಕೊಂಡು, ಅಥವಾ ಇದರಿಂದ ನನಗೇನು ತೊಂದರೆ ಆಗುತ್ತೆ ಅಂತ ಯಾವ ಮನಸ್ಥಿತಿಯಲ್ಲಿ ನೀನು ನೀರಿಗಿಳಿತೀಯ, ಒಂದು ವೇಳೆ ನಾನು ಮುಳುಗಬಹುದಾ ಅನ್ನೋ ಭಯದಲ್ಲೇ ನೀರಿಗಿಳಿದ್ರೆ ನೀನು ಎಂಥ ಈಜುಗಾರನಾದರೂ ನೀನು ಮುಳುಗುತ್ತೀಯ. ಅರ್ಥಾತ್ ಇದರೊಳಗಡೆ ಇಳಿಯುವಾಗಲೇ ನಿನ್ನ ಮನಸ್ಥಿತಿ ಏನಿತ್ತು ಅನ್ನೋದು ಬಹಳ ಮುಖ್ಯವಾಗುತ್ತೆ. ನೀನಲ್ಲೊಂದು ಕೇಸ್ ಹಾಕ್ತೀಯ, ಪೊಲೀಸು ಗೀಲಿಸಿಲ್ಲ ಇಲ್ಲಿ. ಇಲ್ಲ, ಜಮೀನಿಗೆ 100% ಹಾಕ್ಬೇಕು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಚಿಕ್ಕಪ್ಪನ ಮಗನೇ, ನನ್ನ ಹತ್ರ ಯಾವ್ದು ದಾಖಲೆಗಳು ಇರ್ಲಿಲ್ಲ. ನನಗೆ ಏನ್ ಬೇಕು ಪ್ರತಿಯೊಂದು ಪಾಣಿಯಿಂದ ಹಿಡ್ದು ಅವ್ರದ್ದು ಏನೇನ್ ಪ್ರಾಪರ್ಟಿ ಇದೆ ಅದನ್ನೆಲ್ಲ ನನಗ್ ಕಳ್ಸಿದಾರೆ. ನೀನಿದ್ದು ಕಿಳಿಲೇಬೇಕು, ಅನ್ಯಾಯ ಮಾಡಿದವಳು ಬಂದು ಊರ್ ಸೇರ್ಕೊಂಡವಳೆ, ನಿನ್ನ ಮಕ್ಳಿಗೆ ನೀನ್ ನ್ಯಾಯ ತಗೊಂಬ್ಲೇಬೇಕು ಅಂತ ಹೇಳಿ ಅವರು ನನ್ಗೆ ಹಿಂದೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಯ್ತವ, ಎಲ್ಲವೂ ಕೂಡಿ ಬರುತ್ತೆ. ಆದ್ರೆ ನಿನಗೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಸಾವಿನ ಕುರಿತು ಏನು ಹೋರಾಡಬೇಕು ಅಂದ್ಕೊಂಡು ಅದನ್ನ ಕೈ ಬಿಡು, ಅದು ಬಿಟ್ಟಾಕು, ಅದು ಬೇಡ, ಅದಕ್ಕೆ ನೀನು ಟಚ್ಚೇ ಮಾಡಬೇಡ. ಅದನ್ನ ಮುಂದಿನ ಕೆಲವು ವರ್ಷಗಳಲ್ಲಿ ಅದನ್ನ ಕರ್ಮ ನೋಡ್ಕೊಳ್ಳುತ್ತೆ. ನೀನು ಕೇವಲ ಇಲ್ಲೇನು ಜಮೀನು ಇದಕ್ಕೆ ನಿನಗೆ ಬೆಂಬಲ ಸಿಗುತ್ತೆ, ಬಟ್ ಸಾವಿನ ವಿಚಾರಕ್ಕೆ ನಿನಗೆ ಬೆಂಬಲ ಸಿಗಲ್ಲ. ಅದಕ್ಕೆ ನೀನನ್ನು ತಡೀತಾ ಇದ್ದೀನಿ, ಅದು ಬೇಡ. ಅದರಿಂದ ನೀನೇ ತುಂಬ ಕಳ್ಕೊಳ್ತೀಯ, ಆಯ್ತಾ? ಅದು ಬೇಡ. ನೀನು ಕೇವಲ ಈ ವಿಚಾರ ಏನು ಆಸ್ತಿದು ಹಾಕ್ಬಿಟ್ಟು ಅದೇನು ಪ್ರೊಸೀಜರ್ ಇದೆ ಅದ್ರ ಪಾಡಿಗೆ ಆಗಲಿ, ಆದರೆ ನೀನು ಅಂದ್ಕೊ ನನಗೇನೂ ಇಲ್ಲ, ನಾನು ದುಡ್ದೇ ಸಾಕಬೇಕು ಅಂದ್ಕೊಂಡೇ ಬದುಕಬೇಕು ನೀನು. ಅಲ್ಲಿಗೆ ಯಾವುದು ಬರೋದು ಹೋಗೋದು ಅದು ಮುಂದೆ, ಆದ್ರೆ ಹಂಗೆ ಬದುಕಬೇಕು ನೀನು, ಆಯ್ತಲ್ಲವಾ? ನನ್ಗೆ ಅದ್ರದ್ದು ಏನೋ ಇದಿಲ್ದಂಗೆ ನನ್ ಮಕ್ಳಿಗೆ ಏನ್ ಸಿಗತ್ತ ಮಕ್ಳ ಕಾಲಕ್ಕಾದ್ರೂ ಸಿಕ್ಕಿರ್ ಸಾಕು ಅಂತಾನೆ ಬೇಡ್ಕೊಂತ. ಸಿಗುತ್ತೆ ತಾಯಿ, ಸಿಗುತ್ತೆ. ಅದಕ್ಕೆ ತಕ್ಕಂತೆ ಕೆಲವು ವ್ಯಕ್ತಿಗಳು ನಿನ್ನ ಬೆಂಬಲಕ್ಕೆ, ವ್ಯಕ್ತಿಗಳು ಅನ್ನೋದಕ್ಕಿಂತ ಭಗವಂತನ ಇಚ್ಛೆ ಅದೇ ಆಗಿದೆ, ಬರ್ತಾರೆ, ನಿನ್ನ ಬೆಂಬಲಕ್ಕೆ ನಿಲ್ತಾರೆ. ಬಟ್ ಆ ಕಡೆವರೆಗೂ ನಾನು ಹೇಳೋದು, ನೀವು ಅವ್ರಿಗೇನು ಕೆಡುಕು ಬಯಸಬೇಡಿ. ಅವರವರ ಕರ್ಮಗಳೇ ನೋಡವ. ಶತ್ರುಗಳನ್ನ ನಾವು ಸೃಷ್ಟಿಸಬೇಕಾಗಿಲ್ಲ, ಅಥವಾ ನಾನು ಅವ್ರಿಗೆ ಕೆಡುಕಾಗಲಿ ಅಂತ ಬಯಸಬೇಕಾಗಿಲ್ಲ. ಅವರವರ ವರ್ತನೆಗಳೇ ಅವ್ರಿಗೆ ಶತ್ರುಗಳಾಗಿ ಕಾಡ್ತವೆ. ಪೂರ್ವದಲ್ಲಿ ಹಣಕ್ಕೋ, ಆಸ್ತಿಗೋ, ಇನ್ನೇನಕ್ಕೋ ಧರ್ಮ ಕರ್ಮಗಳನ್ನು ಮರೆತು ಬದುಕಿರ್ತಾರೆ. ಆದರೆ ಅವೆಲ್ಲವೂ ಒಂದು ದಿವಸ ಎದುರಾಗಿ ನಿಂತಾಗ, ಅವೆಲ್ಲ ದೊಡ್ಡ ಹೆಮ್ಮರವಾಗಿ ನಿಂತಾಗ ಅದನ್ನು ಹಣಬಲದಿಂದ, ಭುಜಬಲದಿಂದ ಕಡಿಮೆ ಮಾಡಲಿಕ್ಕೆ ಆಗುವುದಿಲ್ಲ, ಅಷ್ಟು ತಿಂದು ಹಾಕ್ಬಿಡ್ತಾವೆ ಅವೆಲ್ಲ. ಹಾಗಾಗಿ ನೀನು ನಂಬಿಕೆ ಇಡು, ಕೇವಲ ಆಸ್ತಿದೇನಿದೆ, ನಿಮ್ಮ ಮಗನಿಗೆ ಏನು ಬರಬೇಕು ಅದು ಕಡೆ ಮಾತ್ರ ನೀನು ಹೋರಾಟವೇ ಹೊರತು ಸಹಜವೋ ಸಾವೋ ಅಸಹಜ ಸಾವೋ ನಿನ್ಗೆ ಅದು ಬೇಡ. ನಿನ್ನ ಹೃದಯದಲ್ಲಿ ಏನಿದೆ ಅಥವಾ ಈ ವಿಚಾರ ಅಲ್ಲಿ ಮುಕ್ತಾಯವಾಗಲಿ, ಅದಕ್ಕೆ ಏನು ಕಾರ್ಯ ಮಾಡಬೇಕು ಮಾಡಿದ್ದೀರಿ. ಇಲ್ಲಿಂದ ಹೊಸ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ಬೇಡ. ಯಾಕಂದರೆ ಯಾವುದನ್ನು ಹೋರಾಡಿ ನಾನು ಮರಳಿ ಪಡಿಬೋದು ಅದಕ್ಕೆ ಹೋರಾಡಬೇಕು. ಯಾವುದಕ್ಕೆ ಸಾಧ್ಯವೋ ಇರಲ್ವೋ, ಏನು ಬರಲ್ವೋ ಅದು ಹೋರಾಡಿ ಪ್ರಯೋಜನ ಇಲ್ಲ. ಆ ವಿಚಾರವಾಗಿ ನೀನು ಕೈ ಹಾಕಬೇಡ. ಆಸ್ತಿದೇನಿದೆ ಒಬ್ಬೊಳ್ಳೆ ಲಾಯರ್ನ ಭೇಟಿ ಮಾಡಿ ನೀನೆಲ್ಲ ಕಷ್ಟ ಸುಖ ಹೇಳಿ ಕೈ ಕಾಲು ಹಿಡ್ದಾದ್ರೂ ನಿನ್ನ ವಿಚಾರದಲ್ಲಿ ಇದಕ್ಕೆ ಪ್ರಯತ್ನ ಮಾಡು, ನಿನಗೆ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಬಟ್ ಅದರ ಹೊರತಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ಸಾವು ಬಗ್ಗೆ ತನಿಖೆ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಯಾವುದು ಬೇಡವ. ಇರೋ ಜೀವನ ನೆಮ್ಮದಿಯಾಗಿದೆ, ದುಡಿ, ಚೆನ್ನಾಗಿ ಸಾಕು, ಒಳ್ಳೆ ದಾರಿಯಲ್ಲಿ
ಮಕ್ಕಳನ್ನ ನೋಡಿಕೊಂಡು ಬದುಕು. ಏನು ಪರವಾಗಿಲ್ಲ, ಯಾರು ಶಾಶ್ವತವಲ್ಲ. ಅವ್ರೊಂಚೂರು ಮುಂದೋಗಿರೆ ನಾವು ನೀವೆಲ್ಲ ಒಂಚೂರು ಹಿಂದೋಯ್ತೀವಿ ಅಷ್ಟೇ. ಹೌದು. ನಾ ಯಾವುದಕ್ಕೂ ಹಂಗೆ ಕೊರಗಬೇಡ. ಅನ್ಕೊಂಡ್ ಬಂದಿದ್ದೆ ಗುರುಗಳೇ. ನಮ್ಮ ಹ್ಮ್ ಮಕ್ಳ ಹತ್ರ ಏನು ಕಾರ್ಯ ಮಾಡಿಸ್ತಿದ್ದಕ್ಕೆ ನಾನು ಮನೆ ದೇವ್ರಿಗೆ ಕರ್ಕೊಂಡೋಗಿ ಅಲ್ಲೇನ ಮುಡಿ ಕೊಟ್ಬಿಟ್ಟು, ಭಗವಂತ ಎಲ್ಲ ನೀನೇ ನೋಡ್ಕೊಳಪ್ಪ, ತಪ್ಪು ಕಪ್ಪು ಎಲ್ಲನ, ಇವ್ರನ್ನ ಎದುರಿಸೋ ಶಕ್ತಿ ನನ್ಗಿಲ್ಲ ಅಂತ ಬೇಡ್ಕೊಂಡು ದೇವಸ್ಥಾನ ಕರ್ಕೊಂಡೋಗಿ ಮುಗಿಸ್ಕೊಂಡ್ ಇರ್ಲಿ ಬಂದಿದ್ದೆ ತಾಯಿ, ನಾನು. ನೀನು ದೈವಕ್ಕೆ ಶರಣಾಗು. ಆ ಅಷ್ಟೇ ಜನಗಳಿಗಿಂತ ಅನ್ಕೊಂಡ್ ಬಂದಿದ್ದೆ. ದೈವದ ಅಥವಾ ಭಗವಂತನ ಅನುಗ್ರಹ ಇದ್ರೆ ಈ ಜಗತ್ತಲ್ಲಿ ಯಾವ ಅಧಿಕಾರ ಇರೋರು ನಿನ್ನೇನು ಮಾಡ್ಲಿಕ್ಕಾಗಲ್ಲ. ನನಗನ್ಸುತ್ತೆ ನನ್ಗನ್ಸುತ್ತೆ. ಎಂದೋ ಮುಗಿದು ಹೋಗ್ಬೇಕಿದ್ ನಿನ್ನ ಬದುಕನ್ನ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಒಂದೊಂದೇ ಸ್ಟೆಪ್ ಮೇಲೆ ತಂದಿದ್ದೇ ಭಗವಂತ. ಹೌದು ಗುರುಗಳೇ. ಇವತ್ತಿಲ್ಲಿಗೆ ತಂದು 2 ಸಂತಾನಗಳನ್ನ ಕೊಟ್ಟು ಬದುಕ್ಲಿಕ್ಕೆ ಒಂದು ಕಾರಣ ಕೊಟ್ಟಿದ್ದಾನೆ, ಹೌದಲ್ಲ? ಹೌದು ಗುರುಗಳೇ. ಹಾಗಾಗಿ ಅದಕ್ಕೆ ಕೃತಜ್ಞಳಾಗಿರು. ಯಾರಿಗೂ ಕೆಡುಕು ಬಯಸಬೇಡ. ಈವನ್ ನಿನಗೆ ಯಾರ್ಯಾರು ಅನ್ಯಾಯ ಮಾಡಿದ್ರು, ಯಾರು ನಿನ್ನ ಗಂಡನ ಕಿತ್ತುಕೊಂಡ್ರು, ಹೃದಯದಲ್ಲಿ ಯಾರ ಕುರಿತು ಚಿಕ್ಕ ದ್ವೇಷ ಇದ್ರೂ ಕೂಡ ಅದು ಅವ್ರನ್ನ ಕೊಲ್ಲಲ್ಲ, ನನ್ನನ್ನೇ ಕೊಲ್ಲುತ್ತೆ. ಯಾಕಂದ್ರೆ ಅದು ನನ್ನ ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡುತ್ತೆ, ಹೌದಲ್ಲ? ಅದೇ ಅಪ್ಪ ತುಂಬಾ ಕೊರಗ್ತಾ ಇದಾರೆ. ನಾನು ನನ್ನ ಅಳಿಯಂಗ್ ಇಷ್ಟಪಟ್ಟು ಕೊಟ್ಟಿದ್ದ ಬೈಕು ಬೇರೆ ಯಾರೋ ಓಡಿಸ್ತಾರೆ, ನನ್ಗೆ ಬೈಕ್ ಕೊಡ್ಲಿಲ್ವಲ್ಲ ನಮ್ದ ಅಂತ ತುಂಬಾ ಕೊರಗ್ತಾ ಇದಾರೆ. ನಾನು ಬಿಡಪ್ಪ, ನಮಗೆ ಋಣ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಈ ಜಗತ್ತಲ್ಲಿ ಯಾವುದಾದ್ರೂ ಅಷ್ಟೇನವ್ವ, ನಮಗೆ ನೀನ್ ಅದರ ಯಾಕೆ ಇದ್ ಮೇಲೆ ಮಾಡ್ತೀಯ? ಋಣ ಇರಬೇಕು. ನಮಗೆ ನಾವೇ ಕೊಡ್ಸಿರ್ಬೋದು, ಇಷ್ಟು ವರ್ಷ ಓಡ್ಸಿದಾರಲ್ಲ. ನಾನು ಬಿಡು, ಹೇಳ್ತೀನಿ, ಅವರು ನಾವೇ ದಾನ ಕೊಟ್ಟಿದ್ದೀವಿ ಅಂದ್ಕೊಂಡು ಬದುಕಕ್ಕೆ ಹೇಳು. ನೋಡೋ ಸುಮ್ನೆ ದೃಷ್ಟಿಕೋನವನ್ನು ಕೊರಗ್ಬೇಡ, ಬದಲಾಯಿಸ್ಕೊಳ್ಳೋಕೆ ಹೇಳು. ಸುಮ್ನೆ ಕೊರಗ್ಬೇಡ, ಹ್ಮ್. ಸುಮ್ನೆ ಯಾಕೆ ಇದ್ ಮಾಡ್ತೀಯ? ಅವ್ರಿಗೆ ಕೊಡೋ ಮನಸ್ಥಿತಿಗೆ ಅವ್ರಿಲ್ಲ ಅಂದ್ಮೇಲೆ ಏನ್ ಮಾಡ. ಅವತ್ತು ನಮ್ಮ ಮನೆಗೆ ಕೊಡ್ಸುವಾಗ್ಲೂ ಹೇಳಿರು, ಮಾವ ನಿನ್ನ ಹೆಸರಿನಾಗೆ ತಗೋತೀನಿ ಅಂತ. ಅಪ್ಪ ಎಲ್ಲಿ ಹೋಗ್ತಿ ಏನೋ, ನನ್ ಗಾಡಿ ಓಡ್ಸಕ್ಕೆ ಬರಲ್ಲ, ನಿನ್ನ ಹೆಸರಿನಾಗೆ ತಗೊಳಪ್ಪ, ನಿನ್ ಹೆಸರಿನಾಗಿದ್ರೇನು ನಮ್ಮ ಹೆಸರಿನಾಗಿದ್ರೇನು ಅಂತ ಹೇಳಿ ಕೊಡ್ಸಿದ್ರು ಸರ್. ಇವಾಗ ಅದೇ ತಪ್ಪಾಯ್ತು ನಮ್ದು. ಇರ್ಲವ, ಅದು ಒಂದು ಹೋಗೋದ್ರಿಂದ ಕಳ್ಕೊಳ್ಳೋದೇನೂ ಇಲ್ಲ. ನನಗನ್ಸುತ್ತೆ ಅಂತ ವಸ್ತುನೇ ಕಳ್ಕೊಂಡಿದೀವಿ ಅಂದ್ಮೇಲೆ ಅದು ಇನ್ನೇನ್ ಆಯ್ತು ಇಲ್ಲ, ಆಯ್ತು, ಪುಟ್ಟ ನಿನಗೊಂದು ಏನು. ದೇವರು ದುಡಿಮೆಗೆ ದಾರಿ ಕೊಟ್ಟಿದ್ದಾನಲ್ಲವ, ಅದೇ ಶಾಶ್ವತವಾದದ್ದು. ಅದೇ ನಿನ್ನನ್ನು ಯಾವತ್ತಿದ್ರೂ ಕೈ ಹಿಡಿಯೋದು. ಹೊರಗಡೆ 1000 ಬರಲಿ ಹೋಗಲಿ, ನೀನು ದುಡಿತಾ ಇದೆಯಾ, ಅದರಲ್ಲೇ ಚೆನ್ನಾಗಿ ಗಮನ ಇಟ್ಟು ಶ್ರದ್ಧೆಯಿಂದ ಭಗವಂತ ಕೊಟ್ಟಿರೋ ಪ್ರಸಾದ ಅಂದುಕೊಂಡು ಬದುಕು. ಹೊರಗಡೆ ಯಾವುದಕ್ಕೋಸ್ಕರನೂ ಅದಕ್ಕೆ ಅನ್ಯಾಯ ಮಾಡಿಕೊಳ್ಬೇಡ. ಅದೇ ನಿನ್ನನ್ನು ಯಾವತ್ತಿದ್ರೂ ಕೈ ಹಿಡಿಯೋದು. ಮಕ್ಕಳು ಸಂಸ್ಕಾರವಂತರಾಗಿ ಬೆಳೀತಾ ಇದ್ದಾರೆ, ಆಗಾಗ ನೀನು ಅದ್ರ ಕಡೆ ಗಮನ ಕೊಡು. ಏನೇನು ಹಿಂದೆ ಆಯಿತು ಬಿಟ್ಬಿಡು, ಅದು ಯಾವುದು ನಿನ್ನ ಕೈಲಿ ಇಲ್ಲ. ಮುಂದಾಗಬೇಕಲ್ಲ. ನಾನು ಮಾತಾಡ್ಬೇಡ್ರಿ ಅಂದ್ರೆ ಮಕ್ಳು ಅವ್ರ ಅಪ್ಪನ ಬಗ್ಗೆನೇ ಮಾತಾಡ್ತಾರೆ ಸರ್. ಅವತ್ತೇನ್ ನಡೆದಿದ್ಯೋ ಇನ್ನೂ ಮರ್ತಿಲ್ಲ. ಕಣ್ಮುಂದೆನೆ, ಮಕ್ಳು ಕಣ್ಮುಂದೆನೆ ನಡೆದಿರೋದು. ಬೇಡಪ್ಪ ಹಂಗ ಅನ್ಬಾರ್ದಪ್ಪ, ಅಪ್ಪಾಜಿ ದೇವ್ರ ಹತ್ರ ಹೋಗಿದ್ದಾನೆ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ರಪ್ಪ ಅಂದ್ರೆ ಎಲ್ಲಾರ ಹತ್ರ ಅದನ್ನೇ ಮಾತಾಡ್ತಾರೆ. ನಮ್ಮ ಆಯ್ತು, ಅಪ್ಪಾಜಿನ ಈಗ ಎಲ್ಲಾರು ಸೇರ್ಕೊಂಡ್ ತಿಟ್ರು ಅಂತಾರೆ. ಮನಸ್ಸಿನ ಮೇಲೆ ಅಂತ ಪ್ರಭಾವಗಳು ಬೀರಿರ್ತವೆ. ಆದರೆ ವಿಷಯ ಏನಂದರೆ, ಅವರು ಹಂಗೆಲ್ಲ ಮಾತಾಡಬೇಕಾದ್ರೆ ವಿಷಯಾಂತರ ಮಾಡೋದು ನಮಗೆ ಗೊತ್ತಿರಬೇಕು, ಆಯಿತಾ? ಈಗ ಏನೋ ಒಂದು ಕೆಟ್ಟದ ಬಗ್ಗೆ ಅಥವಾ ಏನೋ ಒಂದು ಬೇಡದಿರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಎಂದಾಗ ಅವ್ರಿಗೆ ಗೊತ್ತಿಲ್ಲದೆ ಅವರ ಗಮನವನ್ನು ಬೇರೆ ಕಡೆ ವಾಲಿಸೋದನ್ನು ಕಲಿ. ಅವ್ರ ಜೊತೆ ಸೇರ್ಕೊಂಡು ನೀನು ಅಳೋದು, ನೀನು ಕೂಗಾಡೋದು, ನೀನು ಮಾತಾಡೋದು, ನೀನು ಅದನ್ನೇ ಚರ್ಚೆ ನನ್ ಮಾಡೋದು. ಮಕ್ಳು ಮುಂದೆ ಅಳೋದೇ ಇಲ್ಲ ಗುರುಗಳು. ನಮ್ಮ ಅಮ್ಮನ ಮುಂದೆ ಅಳಲ್ಲ, ಮಕ್ಳ ಮುಂದೆ ಅಳಲ್ಲ. ನಮ್ಮಮ್ಮ ಜಾಸ್ತಿ ವೀಕ್ ಬಿಟ್ಟಿರ್ತಾರೆ. 15 ದಿನ ಮೇಲ್ ಗೆದ್ದೇ ಇರ್ಲಿಲ್ಲ ನಮ್ಮಮ್ಮ. ಮನೆ ಹಂಗೇನವ ಮಗನ್ ಸುಲಭ ಕಳ್ಕೊಂಡೆ ಅಲ್ಲ. ಅಂತ ಹೇಳ್ಬಿಟ್ಟು. ಸಾವುಗಳನ್ನು ಸಹನೆ ಮಾಡೋದು ಸುಲಭ ಅಲ್ಲ. ಆಯಿತು ತಾಯಿ, ಇದರಿಂದ ನಿನಗೆ ಒಂದು ನಿರ್ಧಾರ ಬರಲಿಕ್ಕೆ ಉಪಯೋಗ ಆಗಿದೆ. ಅದೊಂದು ಬಿಟ್ರೆ ಬೇರೆ ಯಾವುದಕ್ಕೂ ಹೋರಾಟ ಗಿರಾಟ ಬೇಡ ಅದೇ ಸದ್ಯಕ್ಕೆ. ಅದನ್ನೇ ಕೇಳ್ಬೇಕು ಅಂತ ಅವತ್ತಿಂದ ಫೋನ್ ಮಾಡ್ತಾ ಇದೀನಿ ಗುರುಗಳೇ. ಅದಕ್ಕೆ ಲಾಸ್ಟ್ ಟೈಮ್ ಸತ್ಸಂಗದ ಮೆಸೇಜ್ ಹಾಕಿದ್ದು, ನಿಮ್ಮ ಹತ್ರ ಒಂದ್ ಜೊತೆ ಮಾತಾಡ್ಲೇಬೇಕು ಗುರುಗಳೇ, ನಾನು ಒಂದ್ ಜೊತೆ ಮಾತಾಡಿದೀನಿ, ಆದ್ರೂ ನಿಮ್ಮ ಹತ್ರ ಮಾತಾಡ್ಬೇಕು, ಈ ತರ ಪ್ರಾಬ್ಲಮ್ ಇದೆ ಅಂತೆಲ್ಲ ಮೆಸೇಜ್ ಹಾಕಿದ್ವಿ ಗುರುಗಳೇ. ಯಾವಾಗಿದ್ರೂ ಅಷ್ಟೇನವ, ಪರವಾಗಿಲ್ಲ. ನಿಮಗೆ ಅಂಥದ್ದೇನೇ ಗೊಂದಲದ ಸ್ಥಿತಿ ಬಂದರೂ ಆಶ್ರಮ ನಿಮಗೋಸ್ಕರ ಇದ್ದೇ ಇದೆ. ಒಂದು ಕರೆ ಮಾಡಿ ಇಲ್ಲ ಕಮೆಂಟ್ ಹಾಕಿ, ಖಂಡಿತ ನಾನು ಮಾತಾಡ್ತೀನಿ. ಧೈರ್ಯವಾಗಿರಿ. ಮಕ್ಕಳು ನಿಮ್ಮ ಪಾಲಿಗೆ ವರವಾಗಲಿ. ನಿಮ್ಮ ಮಗ ಹೆತ್ತವರನ್ನು ಯಾವಾಗ್ಲೂ ಕಂಚಿಗ್ ಬರ್ತಾರೆ ಅಂತಾರೆ ಗುರುಗಳೇ. ಅದನ್ನ ಏನಾದ್ರೂ ಇದಿದ್ಯಾ? ಏನಿಲ್ಲಪ್ಪ, ಮಾನಸಿಕ ದೊಡ್ಡ ಮಗ ಹಂಗ ಅಂತಾನೆ ಯಾವಾಗ್ಲೂ. ಕೇಳಿಸ್ಕೊ. ಈಗ ಒಂದು ಹಂತದವರೆಗೂ ಅವೆಲ್ಲ ಅವರಿಗೆ ಅಂದರೆ ಹಾಗೆ ಕನಸಿಗೆ ಬರ್ತಿರೋದು, ಹಾಗೆ ಕೆಲವು ವಿಚಾರಗಳು ನಡೆದಿದ್ದು, ಅದನ್ನು ತುಂಬ
ಸರಿಯಾದ ಕಾರಣ ಕೊಟ್ಟು ವಿಶ್ಲೇಷಣೆ ಮಾಡೋ ವಯಸ್ಸು ಅವ್ರದ್ದಲ್ಲ, ಹೌದಲ್ಲ? ಇಲ್ಲ, ಇನ್ನು 7 ವರ್ಷ ಹಾಗಾಗಿ ಅವರ ಕನಸಿಗೆ ಬರುವ ಆಲೋಚನೆಗಳನ್ನು ಅವ್ರಿಗೆ ಹೆಂಗೆ ಬೇಕೋ ಅವ್ರು ಹಂಗೆ ತಿಳ್ಕೊಳ್ತಾರೆ. ಅವ್ರು ನಿಮ್ಮ ಹತ್ರ ಹೇಳಿದಾಗ, ಇಲ್ಲಪ್ಪ ನಿಮಗೆ ಜೊತೆ ಬೆಳೆದಿದ್ದು, ಈಗ ನನಗೂ ಬರ್ತಾರೆ ಕಣಪ್ಪ, ನಾವೆಲ್ಲ ಜೊತೆ ಬೆಳೆದವರು ಅಥವಾ ಜೊತೆ ಇದ್ದವರಲ್ವೇ, ಒಂದು ಹಿಂಗಿರುತ್ತೆ ಏನು ಮಾಡ ಅಂದರೆ ಅದಕ್ಕೆ ಭಾಳ ಸಿಂಪಲ್ ಕಾರಣ ಕೊಟ್ಟು ಅದನ್ನು ಅಷ್ಟು ನಿರ್ಲಕ್ಷ್ಯ ಮಾಡಿಬಿಡ್ಬೇಕು. ಇಲ್ಲಾಂದರೆ ಹೋಗಿರುವವರ ವಿಚಾರ ಹೆಚ್ಚು ಚರ್ಚೆ ಆದರೆ ಇರುವವರು ಬದುಕೋದು ಕಷ್ಟವಾಗುತ್ತೆ. ಇದನ್ನು ಮೊದಲೇ ಹೇಳಿರ್ತೀನಿ. ಅಂಥ ವಿಚಾರ ಏನೇ ಬರಲಿ ಮನೆ ದೇವರಿಗೆ ಶರಣಾಗಬೇಕು. ನೋಡವ್ವ, ಬದುಕಿದ್ದಾಗ ಅವ್ರು ನಿಮ್ಮವರಾಗಿದ್ದರು. ಅದು ಹೋದ್ಮೇಲೆ ಏನೇ ಅದರಿಂದ ಕೆಡುಕು ಒಳಿತಿದ್ರು ಭಗವಂತನ ಪಾದಕ್ಕೆ ಹಾಕೋದನ್ನು ಕಲಿಬೇಕು. ಅದನ್ನು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬರ್ತಾರೆ ಬಿಡಪ್ಪ, ಬಂದಿದ್ರ ಆಯ್ತಾ, ಸರಿ ನೋಡು ಅಲ್ಲಿ ಮುಗೀತು. ಅದನ್ನು ನೀವೇನೋ ಅಪಶಕುನ ಅಂದ್ಕೊಳ್ಳೋದು, ಇನ್ನೇನೋ ಅದಕ್ಕೆ ಅರ್ಥ ಕಲ್ಪಿಸೋದು. ನಾನು ಯಾವಾಗಲೂ ಹೇಳ್ತೀನವ್ವ, ಮನೆಯಲ್ಲಿ ಶಕುನ ಅಪಶಕುನಗಳು ಅನ್ನೋದು ಜಗತ್ತಲ್ಲಿ ಯಾವುದೂ ಇಲ್ಲ. ಮನೆಯಲ್ಲಿ ಹೊರಗಡೆ ಅಲ್ಲಿ ಇಲ್ಲಿಯೇ ಒಂದಷ್ಟು ಕುಂಕುಮ ಚೆಲ್ಬಿಡ್ದು ಅಯ್ಯೋ ಅಪಶಕುನ ಅಂದ್ಕೊಳ್ಳೋದು, ಇನ್ನೇನೋ ಕಾಯಿಗೆ ಕೂತ್ಕೊಂಡ್ಬಿಡೋದು ಅಪಶಕುನ ಅಂದ್ಕೊಳ್ಳೋದು. ಈ ಜಗತ್ತಲ್ಲಿ ಯಾವುದು ಅಪಶಕುನ ಇಲ್ಲವ್ವ. ಅದೇ ಪರಿಸ್ಥಿತಿ ಆಗಿದೆ ಗುರುಗಳ. ಹೊರಗಡೆ ಹೋದ್ರೆ ಎದುರಿಗೆ ಬರ್ತಾಳೆ ಅಂತ ಒಂದ್ ಸೈಡ್ ಹೋಗ್ತಾರೆ, ಏನೋ ಒಂಥರ ನಾನು ಈ ಏಜಿಗೆ ಇವೆಲ್ಲ ನೋಡ್ಬೇಕಾ ಅನ್ನೋ ಅಷ್ಟು ದುಃಖ ಆಗುತ್ತೆ. ಕಾರ್ಯಕ್ರಮ ಆ ದುಃಖಕ್ಕಿಂತ ಈ ದುಃಖಕ್ಕೆ ಜಾಸ್ತಿ ಇದೆ. ಆ ದುಃಖಕ್ಕಿನ್ನ ಈ ಜನದ ಮುಂದೆನೆ ದುಃಖ ಜಾಸ್ತಿ ಆಗುತ್ತೆ. ಅದನ್ನೇ ಹೇಳ್ತೀನಿ. ಈ ಹಿಂದೆ ಒಂದು ಹೆಣ್ಮಗಳು ಕರೆ ಮಾಡಿದ್ರೆ ಅವ್ರಿಗೆ ಹೇಳಿರೋದನ್ನ ತಿಳ್ಕೊ. ನೀನಾಯ್ತು, ನಿನ್ನ ಕೆಲಸ ಆಯ್ತು, ನಿನ್ನ ಮನೆಗೆ ಬರ್ತೀಯ, ಅಪ್ಪ ಅಮ್ಮನ ಜೊತೆ ಇರ್ತೀಯ, ಮಕ್ಕಳು ನೋಡ್ಕೊಳ್ತೀಯ. ಅದು ಬಿಟ್ಟರೆ ನಿನ್ನನ್ನು ಯಾರು ದೂರ ಇಡ್ತಾವ್ರೆ, ಯಾರು ನಿನ್ನನ್ನು ನೋಡ್ತಾವ್ರೆ, ಯಾರು ನಿನ್ನನ್ನು ಗುರಾಯಿಸ್ತವ್ರೆ, ಇದನ್ನೆಲ್ಲ ನೋಡಿಕೊಂಡು ಹೋದಷ್ಟು ನನಗೆ ಚಂಚಲತೆ. ಯಾಕೆ ನಾನು ಅದನ್ನು ಗಮನಿಸ್ತಿದ್ರೆ ಮಾತ್ರ ನನ್ನ ಗಮನಕ್ಕೆ ಬರ್ತೇವೆ ಹೊರತು ನಾನು ಸುಮ್ಮನೆ ಹೋದ್ರೆ ನನಗೆ ಅದೆಲ್ಲ ಯಾಕೆ? ಈಗ ನನ್ನ ಬಗ್ಗೆ ಅಲ್ಲ, ಕೇಳಿಸ್ಕೊಳ್ಳ, ನನ್ನ ಬಗ್ಗೆ ಹೊರಗಡೆ ನನ್ನ ಬಗ್ಗೆ ಏನು ಅಂದ್ಕೊಳ್ತಾವ್ರೆ ಅಂತ ನಾನು ಒಂದು ವೇಳೆ ಕಮೆಂಟ್ಸ್ ಎಲ್ಲ ತೆಗೆದು ನೋಡ್ತಾ ಕೂತ್ಕೊಳ್ಳೋದಾದ್ರೆ ನಾನು ಲೈವೇ ಮಾಡಂಗಿಲ್ಲ. ಈ ಜಗತ್ತಿನ ಯಾವ ಸಾಧಕಾರ ಆದ್ರೂ ಅಷ್ಟೇ, ಅವ್ರು ಯಾವಾಗ ಉದ್ಧಾರ ಆದ್ರು ಅಂದ್ರೆ ಜನರ ಕೆಡುಕು ಕಮೆಂಟ್ಗಳು, ಕೆಟ್ಟದ್ದು ಅಥವಾ ಅಪಪ್ರಚಾರಗಳು ಅಥವಾ ಅಪಸ್ವರಗಳು, ಇದನ್ನು ನಿರ್ಲಕ್ಷ್ಯ ಮಾಡಿ ನಾನು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಷ್ಟೇ. ಅದನ್ನು ಬೇರೆ ಯಾರೋ ನನ್ನನ್ನು ಬೈದರು ಯಾರೋ, ಯಾಕಂದರೆ ಜನರಿಗೆ ನಿಮ್ಮನ್ನು ಬೈಲಿಕ್ಕೆ ನೀವು ತಪ್ಪೇ ಮಾಡಬೇಕು ಅಂತೇನಿಲ್ಲ. ಅವರ ಅಸೂಹೆಯೇ ಸಾಕು, ನಿಮ್ಮನ್ನು ಸುಮ್ಮನೆ ಬೈತಾ ಇರ್ತಾರೆ ಅವರು. ಹಾಗಾಗಿ ಗುರುವಿನ ವಿಚಾರಗಳನ್ನು ಆಲಿಸ್ತಾ, ಕಾರ್ಯಕ್ರಮವನ್ನು ಆಲಿಸ್ತಾ, ಈ ಎಲ್ಲ ಹೋಗ್ತಾ ನೀನು ನಿಜವಾಗಲೂ ಈ ಪ್ರಕೃತಿ ಒಳಗಡೆ ಬೆರ್ತು ಹೋಗಬೇಕು. ಇಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಏನೂ ಇಲ್ಲ. ನನ್ನ ಪರಿಸ್ಥಿತಿಗಳು ನನ್ನ ಬುದ್ಧಿ ತಕ್ಕಂಗೆ ನಾನು ಕೆಲವೊಬ್ಬರಿಗೆ ಕತ್ತಲು ಬೆಳಕಿನಂತೆ ಕಾಣುತ್ತೆ, ಕೆಲವೊಬ್ಬರಿಗೆ ದಟ್ಟ ಬೆಳಕು ಕೂಡ ಕತ್ತಲಂತೆ ಕಾಣುತ್ತೆ. ಯಾಕಂದರೆ ಒಳಗಡೆ ಕತ್ತಲು ಡಿಪ್ರೆಷನ್ ಇದ್ದಾಗ ಹೊರಗಡೆ ಕೋಟಿ ಸೂರ್ಯ ಇದ್ರು ಅವರಿಗೆಲ್ಲ ಕತ್ಲೆ. ಹೌದು ಗುರುಗಳೇ, ಅದಾಗಿ ಇನ್ನೂ ಒಂದು 10-15 ಡೇಸ್ ಆಗುತ್ತೆ. ಈಗ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗು, ಇಲ್ಲಾಂದ್ರೆ ನಿನ್ ಮಕ್ಳು ಸಾಯ್ತವೆ ಅಂತ ಬೇರೆ ಅದೊಂದು 15 ದಿನ ತಲೆ ತಿನ್ಬಿಟ್ಟು. ಯಾರು? ನಮ್ಮ ಅಪ್ಪ ಅಮ್ಮ ಕ್ರಿಶ್ಚಿಯನ್ಸ್ಗೆ ಕನ್ವರ್ಟ್ ಆಗಿದ್ದಾರೆ. ಅವರು ಪಾಸ್ಟ್ ಬರ್ತಾರಲ್ವಾ, ಅದ್ ನನ್ ತಮ್ಮಂಗೆ ಹೆಲ್ತ್ ಇಶ್ಯೂಸ್ ಆಗಿತ್ತಲ್ಲ, ಅವಾಗ್ಲೇ 12 ವರ್ಷದಿಂದ ಕನ್ವರ್ಟ್ ಆಗಿದ್ರು. ನಾನ್ ಅವಾಗ್ಲೇ ಹೇಳಿದ್ ಒಂದೇ ಮಾತು, ಇವಾಗ ನಾನು ಯಾವ ಧರ್ಮದಾಗ ಹುಟ್ಟಿದೀನೋ ನಾನು ಎಲ್ಲಾ ಧರ್ಮನೂ ಪೂಜಿಸ್ತೀನಿ, ಇಲ್ಲ ಅಂತ ಹೇಳೋಣ, ಎಲ್ಲಾ ದೇವ್ರು ಒಂದೇನ, ನನ್ಗೆ ಏನ್ ಧರ್ಮ ಗೊತ್ತೈತೋ ಅದ್ರಂತೆ ನಾನ್ ನಡ್ಕೊಂಡ್ ಹೋಗ್ತೀನಿ, ನಾನು ಯಾವ್ದಕ್ಕೂ ಕನ್ವರ್ಟ್ ಆಗಲ್ಲ ಅಂತ ಹೇಳಿದ್ದೆ. ನಿನ್ ತಮ್ಮ ಸರಿ ಹೋದ್ರಾ? ಸರಿ ಹೋಗಿಲ್ಲ ಗುರುಗಳೇ. ಇದಿನ್ನು ಆಗೊಂದ ಹೇಳುವ, ಇದಾಗ ಇನ್ನು 15 ದಿನ ಆಗಿಲ್ಲ. ಇದ್ರಿಂದಲೇ ನಂಗೆ ಆಚೆ ಬರಕ್ ಆಗದೆ, ನನ್ ಮನಸ್ಥಿತಿನೇ ಸರಿ ಇಲ್ಲ. ಆ ಟೈಮಲ್ಲಿ ಎಲ್ರು ಕುತ್ಕೊಂಡು ಇದನ್ನ ಹೇಳ್ದಂಗ್ ಹೇಳ್ತಾರ, ಇಲ್ಲಾಂದ್ರೆ ನಿನ್ ಮಕ್ಳನ್ ಕಳ್ಕಂತೀಯ, ನಿನ್ ಕನ್ವರ್ಟ್ ಆಗ್ಲಿಲ್ಲ ಅಂದ್ರೆ ಇವತ್ತೇ ಆಗ್ಬೇಕು, ನಿಂಗೆ ಇವೆಲ್ಲ ನೀವು ಮಾನಸಿಕವಾಗಿ ಹಿಂಸೆ ಕೊಟ್ರೆ ನಾನೇ ಏನಾದ್ರು ಮಕ್ಕಳನ್ನ ತಗೋಬಿಡ್ತೀನಿ ಲಾಸ್ಟ್. ಅಷ್ಟು ಜನ ಪ್ರೆಸರ್ ಆಗ್ತಾ ಇದಾರೆ, ನನ್ಗೆ ಇದ್ರಿಂದಲೇ ಆಚೆ ಬರಕ್ ಆಯ್ತಾ ಇಲ್ಲ. ಅಂತದಾಗ ಅವ್ರೆಲ್ಲಾರು ಪ್ರೆಸರ್ ಆಗ್ತಾ ಇದಾರೆ, ಇಲ್ಲ ನೀನ್ ಇವತ್ತೇ ತಗೋಬೇಕು, ಇಲ್ಲ ಅಂದ್ರೆ ಸರಿ ಹೋಗಲ್ಲ, ಹಿಂಗೆ ನಾನ್ ಇದೇ ಧರ್ಮದಾಗ ಇರ್ತೀನಿ, ಭಗವಂತ ಕೊಟ್ಟಿದ್ದಾನೆ, ಕಾಪಾಡೋದು ಬಿಡೋದು ಭಗವಂತ ಬಿಟ್ಟಿದ್ದು, ನನ್ಗೇನ್ ಗೊತ್ತೈತೋ ಆ ಬುದ್ಧಿ ಕೂಡ ನಾನ್ ನಡ್ಕೊಂಡ್ ಹೋಗ್ತೀನಿ,
ದಯವಿಟ್ಟು ನಂಗೆ ಯಾರು ಬಲವಂತ ಮಾಡ್ಬೇಡ್ರಿ, ಬಲವಂತ ಮಾಡಿದ್ರೆ ನಾನು ಊರಿಗೆ ಬರಲ್ಲ ಅಂತ ಹೇಳಿ ಇರ್ಲಪ್ಪ, ಲಾಸ್ಟ್ ಯಾವಾಗಲೂ ಸ್ವಧರ್ಮವನ್ನ ಆಚರಿಸೋದೇ ನಿಜವಾಗಿಯೂ ಚಂದ. ನೋಡಿ, ಸರಿ. ಅವರ ಅಂತಹ ಆಕರ್ಷಣೆಗಳಿಗೆ, ಅಂತಹ ಮಾತುಗಳಿಗೆ ನೋಡವ, ಇವತ್ತಿನವರೆಗೂ ನನ್ನ ಕಾರ್ಯಕ್ರಮವನ್ನು ಎಷ್ಟು ಮುಸ್ಲಿಮರು, ಕ್ರಿಶ್ಚಿಯನ್ಸರು ಹೌದು. ಎಲ್ಲರೂ ನಾನು ನೀನೇ ಗಮನಿಸವ, ಎಲ್ಲಾದರೂ ಯಾವತ್ತಾದರೂ ಯಾರನ್ನಾದರೂ ಇಲ್ಲಿಗೆ ಬನ್ನಿ ಅಥವಾ ಇಲ್ಲಿಂದ ನಾನು ಏನೂ ಅದ್ರ ಬಗ್ಗೆ ನನ್ನ ಪ್ರಕಾರ, ಈಗ ನೀವು ಹೋಗ್ತೀಯ ಬಿಡ್ತಾ ಅದು ನಾನು ಏನು ಮಾತಾಡಲ್ಲವ. ನಿಜವಾಗಿಯೂ ಉಳಿಯುವ ಧರ್ಮ ಯಾರನ್ನು ಬಲವಂತವಾಗಿ ಕರ್ಕೊಳ್ಳಲ್ಲ, ವಿಚಾರಗಳಿಂದ ಆಕರ್ಷಿತರಾಗಿ ಬರಬೇಕಷ್ಟೇ, ಹೌದಲ್ಲ? ಹೌದು 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 ನಾನು ಸುಳ್ಳು ಹೇಳಿಬಿಟ್ಟು ಈಗ ಆಯಿತು ತಮ್ಮನ ವಿಚಾರವಾಗಿ ಬದಲಾಗಿದ್ರು, ಅದು ಆಯ್ತಾ ಅಂದರೆ ನಾನು ಅದನ್ನು ಸರಿ ತಪ್ಪು ಅಂತ ನಿರ್ಧರಿಸ್ತಾ ಇಲ್ಲ. ಆ ಕ್ಷಣಕ್ಕೆ ನಾನು ನಿನಗೆ ಧೈರ್ಯ ತುಂಬಬೇಕಿತ್ತೆ ಹೊರತು ನಾನು ನನ್ನ ಬೆಳೆ ಬೇಯಿಸ್ಕೊಳ್ಳೋಕೆ ಬರಬಾರ್ದು, ಹೌದಲ್ಲ? ಹೌದು ಹೌದು ಈಗ ನಾನು ನಿನ್ನ ನೋವನ್ನೇ ಇಟ್ಕೊಂಡು ಹಂಗಿದ್ದಿದ್ರೆ ಇವತ್ತು ನಾನು ಎಷ್ಟು ಜನರನ್ನು ಕರ್ಕೊಬೋದಿತ್ತು. ಹೌದು ಯಾಕಂದ್ರೆ ಇಲ್ಲಿ ಬರೋರೆಲ್ಲ ನೊಂದಿರೋರೆ, ಹೌದು ಯಾರು ಗುರುಗಳೇ. ಓ ಬನ್ನಿ ಗುರುಗಳೇ ಗುರುಪ್ರವೇಶಕ್ಕೆ ಬನ್ನಿ, ಮದುವೆಗೆ ಬನ್ನಿ, ಯಾರು ಸಂತೋಷಕ್ಕೆ ಕರೆಯೋಕೆ ಏನು ಬರಲ್ಲ. ಹೌದು ಎಲ್ಲ ಗುರುಗಳೇ. ನೊಂದು ಮನಸ್ಸುಗಳೇ ಬರ್ತಾವ ಪಾಪ. ಅವರ ಆ ದುಃಖವನ್ನು ನನಗೆ ಹೆಂಗ್ ಬೇಕೋ ಹಂಗೆ ಬಳಸ್ಕೊಳ್ಳೋದಾದ್ರೆ ನೀವೆಲ್ಲ ಪಾಪಿಗಳು, ನಾನು ಪಾಪಿಗಳು ಅಥವಾ ಅಂಥವ್ರ ಪಾಪಿಗಳು. ಹಾಗಾಗಿ ತಾಯಿ, ಈ ವಿಚಾರದಲ್ಲಿ ನಿಮಗೆ ಈ ಕಾರ್ಯಕ್ರಮ ಕೇಳಿದ ಅದು ಯಾವ ಧರ್ಮನ ಆಗ್ಲವ, ಎದೆಯ ನೋವಿಗೆ ಅಂತರಂಗದ ದುಃಖಕ್ಕೆ ಯಾವ ಧರ್ಮ, ಯಾವುದೇ ಆ ಜಾತಿ, ಯಾವುದೂ ಇಲ್ಲ. ನಿಮಗೆ ಇಲ್ಲಿಂದ ಯಾವತ್ತೋ ಒಂದು ದಿವಸ ನೆಮ್ಮದಿ ಸಿಕ್ಕಿದಾಗ ಅಥವಾ ಯಾವತ್ತೋ ಒಂಚೂರು ಆರಾಮ, ಪರವಾಗಿಲ್ಲಪ್ಪ ಈಗೇನೋ ಒಂಚೂರು ಆರಾಮ ಅನ್ನಿಸ್ತಾ ಇದೆ, ಅಥವಾ ಇವ್ರ ಕತೆಗಳೆಲ್ಲ ಕೇಳಿದ್ರೆ ನನ್ನ ಬದುಕು ಪರವಾಗಿಲ್ಲ, ಹೆಂಗೋ ಮುನ್ನಡೆಸ್ಕೊಂಡು ಹೋಗೋಣ, ಒಂದು 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 ಇವತ್ತಿನವರೆಗೂ ಯಾರನ್ನಾದರೂ ಏನು ಮಾಡ್ತಿದ್ಯವ, ಚೆನ್ನಾಗಿದೆಯಲ್ಲವ, ಎಲ್ಲಿಂದನವ ಅಂತ ಕೇಳ್ತೀನಿ ಹೊರತು ಯಾವ ಧರ್ಮ ಅಂತ ನಂಗೆ ಕೇಳಿಲ್ಲ. ಹೌದು ಗುರುಗಳೇ. ಇಲ್ಲ, ನಾನ್ ಕೋರ್ಟ್ಗೆಲ್ಲ ಸಪೋರ್ಟ್ ಮಾಡ್ತೀವಿ ಮುಂದೆ ನಿಂತ್ಕೊಂಡು ಅಂದ್ರು. ನಾನ್ ಯಾವಾಗ ಆ ಮಾತು ಹೇಳಿನೋ ಇವತ್ತಿನವರೆಗೂ ಒಂದ್ ಫೋನ್ ಬಂದಿಲ್ಲ. ನೀನ್ ಹೆಂಗ್ ಮಾಡ್ಕೊಂಡೆ, ಏನ್ ಮಾಡ್ದೆ, ಯಾವ ದಾರಿ ಹುಡುಕ್ತಿ ಅಂತಲೂ ಕೇಳಿಲ್ಲ. ಯಾರೂ ಬರಲ್ಲವ, ನಾನು ಹೇಳಿದ್ದೀನಲ್ಲ, ನಿನಗಂಥದ್ದೇನೋ ದುಃಖದ ಗೊಂದಲದ ಸ್ಥಿತಿ ಇದ್ರೆ ಆಶ್ರಮ ನಿಂಗೆ ನೆನಪಾಗಲಿ. ಅದ್ರ ಹೊರತು ನಾನು ಹೇಳ್ತೀನಿ, ನೀನೇ ನನ್ನಿಂದ ನಾನೇ ಮಾಡ್ತೀನಿ, ನಾನೇ ಓಡಾಡ್ತೀನಿ. ಯಾಕಂದ್ರೆ ನಾಳೆ ದಿನ ಯಾರು ಬೆಂಬಲ ದುಡ್ಡು ಕೊಟ್ಟು ಏನು ಸೇವೆ ತಗೊಳ್ತೀಯ, ಕಾನೂನು ಸೇವೆ ಅದು ಬೇರೆ, ಯಾರಿಂದ ಫ್ರೀಯಾಗಿ ಮಾಡಿಸ್ಕೊಂಡ್ರು ನಾಳೆ ದಿನ ಮತ್ತೆ ಅದಕ್ಕೆ ಮಾತಾಡ್ತಾರೆ. ಹೌದು, ಅವಳ ಗಂಡ ಹೋದಾಗ ನಾನು ಮಾಡಿಕೊಟ್ಟೆ ಕೊಡು ಅಂತಂತಾರೆ. ಅದಕ್ಕೆ ನಾನು ನಮ್ಮ ಅಣ್ಣ ಕ್ಲಾಸ್ಮೇಟ್ ಒಂದು ಹುಡುಗಿ ಇದಾರೆ, ಅವ್ರಿಗೆ ಅಕ್ಕ ನನ್ ಪರಿಸ್ಥಿತಿ ಹಿಂಗಿದೆ, ಹಿಂಗಿದೆ, ನಂಗೆ ಎಷ್ಟಾಗತ್ತೋ ಅಷ್ಟು ಅಮೌಂಟ್ ಕೊಡ್ತೀನಿ, ನನ್ ಮಕ್ಳಿಗೆ ಇದೊಂದ್ ಕೆಲ್ಸ ಮಾಡಕ್ಕ ಅಂದೆ. ಒಬ್ಬ ಗಂಡ ಹೆಂಡತಿ ಅವರೇ ಎಲ್ಲ, ನಿಂಗಿಂತ ದಾಖಲೆ ಹೊಂಚ್ಕೊಡಮ್ಮ, ನಾ ಮಾಡ್ಕೊಡ್ತೀನಿ, ನಿಮ್ಗೆ ಯಾಕೆ ನಾವಿದ್ದೀವಿ ಅಂತ ಹೇಳಿ ಧೈರ್ಯ ಕೊಟ್ಟಿದ್ದಾರೆ. ಆಗುತ್ತವ, ನಾನು ಅದನ್ನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಆ ವಿಚಾರ ಆಗುತ್ತೆ. ಇನ್ನೊಂದು ವಿಚಾರ ಕೈ ಹಾಕಬೇಡ. ಇಲ್ಲ, ಹಾಕಲ್ಲ ಗುರುಗಳೇ. ಅದು ನಾವು ಆಶೀರ್ವಾದ ಮಾಡಿ ಗುರುಗಳೇ, ನಮ್ಮ ಅಪ್ಪ ಅಮ್ಮಗೂ ನನ್ನ ಮಕ್ಳಿಗೂ ಏನು ಏನಿಲ್ಲವ, ನಿನ್ನ ಬದುಕು ಅವತ್ತಿಂದ ಇವತ್ತಿನವರೆಗೂ ಏನು ಕಹಿ ಉಣ್ಕೊಂಡೇ ಬಂದ್ಬಿಟ್ಟಿದ್ದೀಯ. ಇನ್ನು ಮುಂದೆ ಖಂಡಿತ ನಿನ್ನ ಬದುಕಲ್ಲಿ ಬೇವು ಬೆಲ್ಲ ಇದ್ದಿದ್ದೆ, ಆದರೆ ಸ್ವಲ್ಪ ಬೆಲ್ಲ ಸಿಹಿ ಜಾಸ್ತಿ ಇರಲಿ. ನಿನ್ನ ಮಕ್ಕಳ ಲೀಲೆಯನ್ನು, ಮಕ್ಕಳ ಬಾಲ್ಯವನ್ನು, ತಪ್ಪುಗಳನ್ನು ತಿದ್ದುತ್ತಾ, ಸರಿಯನ್ನು ಬೆಂತಟ್ಟುತ್ತಾ ಚೆನ್ನಾಗಿ ಬದುಕು, ಆಧ್ಯಾತ್ಮಿಕಳಾಗಿ ಬದುಕು. ಯಾವ ಮಾತಿಗೂ ದುಃಖ ಪಟ್ಕೊಳ್ಬೇಡ. ಯಾರು ಗೌರವ ಕೊಡಲಿ ಬಿಡಲಿ, ನೀನೆಲ್ಲರನ್ನು ಗೌರವಿಸು. ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ಖರ್ಚೆಷ್ಟು, ಆದಾಯ ಎಷ್ಟು, ಎಲ್ಲದ್ರಿಗೂ ಲೆಕ್ಕ ಪುಕ್ಕ ಇರಲಿ ಸ್ವಲ್ಪ, ಆಯಿತಾ? ಏನೇ ದುಃಖ ಇದ್ರೂ ಆಶ್ರಮ ಇದೆ ನಿನಗಿದೊಂಥರ. ನಿನಗೇನೇ ಅಂಥದ್ದೇನು ಪರಿಸ್ಥಿತಿ ಬಂದರೆ ಮಾತ್ರ ನೀನು ಮಾತಾಡ್ಬೋದು. ಅದ್ರ ಹೊರತು ಯಾರಿಗೂ ತಲೆ ಕೆಡಿಸ್ಕೋಬೇಡ. ಗುರುವಿನ ಅನುಗ್ರಹ ಇದೆ, ಭಗವಂತನ ಅನುಗ್ರಹ ಇದೆ, ಎತ್ತವರ ಬೆಂಬಲ ಇದೆ, ಹೊರಗಡೆ ಒಂದಷ್ಟು ಒಳ್ಳೆ ಸಜ್ಜನರು ಕೈ ನೀಡಿ ನಾವಿದ್ದೀವಮ್ಮ ಅಂತ ಹೇಳ್ತಿದ್ದಾರೆ. ಇಷ್ಟು ಸಾಕು, ಆಯ್ತಾ? ಗುರುಗಳೇ, ಯಾವ್ದನ್ನ ಪಾರ್ಟ್ ಟೈಮ್ ಜಾಬ್ ಇದ್ರೆ ಹೇಳಿ ಗುರುಗಳೇ. ಈ ಕಡೆ ನೀವೀಗ ಮೆಟ್ರೋದಲ್ಲಿ ಮಾಡ್ತಿಲ್ವಾ? ಅದೇ ಕಂಟಿನ್ಯೂ ಲಾಂಗ್ ಲೀವ್ ಹಾಕಿನಲ್ಲ, ಅದಕ್ಕೆ ತೆಗ್ದಾಕಿದ. ಮನೇಲೆ ಇದೀನಿ. ಆಯ್ತವ, ಈ ಕಾರ್ಯಕ್ರಮ ಅಂದ್ರೆ ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲೇ. ಸರಿ ತಾಯಿ, ನಾನು 4 ಕಡೆ ವಿಚಾರಿಸಿ ಹೇಳ್ತೀನಿ. ಬಟ್ ಇದಾದ್ಮೇಲೆ ಒಮ್ಮೆ ನೆನಪು ಮಾಡವ ನನಗೆ. ಮೆಸೇಜ್ ಹಾಕ್ಲಾ ಗುರುಗಳೇ? ಹಾಕಿರಿ, ಅವ್ರು ನಮಗೆ ತಿಳಿಸ್ತಾರೆ. ಆಯ್ತಾ? ಧೈರ್ಯವಾಗಿರುವ, ಒಳ್ಳೇದಾಗ್ಲಿ, ಶುಭವಾಗ್ಲಿ.
ಓಕೆ ಗುರುಗಳೇ, ಥ್ಯಾಂಕ್ ಹಾ ಗೋವಿಂದ. ನೋಡಿ ಪಾಪ 16 ವರ್ಷಕ್ಕೆ ಮದುವೆ, ಅದು ಏನು ಇಷ್ಟಪಟ್ಟಲ್ಲ, ದೌರ್ಜನ್ಯಕ್ಕೆ ಒತ್ತಾಯಕ್ಕೆ ಮದುವೆ. ಇವತ್ತು ಎರಡನೇ ಮದುವೆ ಆದಮೇಲೂ ಮತ್ತೆ ಆ ಗಂಡ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ನೋಡಿ ಹೇಗಿರ್ತವೆ ಕೆಲವು ಹೆಣ್ಮಕ್ಳು ಬದುಕು. ಇವತ್ತು ಕೆಲವೊಮ್ಮೆ ಮದುವೆ ಆಗಿ ಏನೋ ಒಂಚೂರು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದ್ರೇ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾರೆ ಎಷ್ಟೋ ಹೆಣ್ಮಕ್ಳುಗಳು. ಆದರೆ ಈ ಹೆಣ್ಮಗಳು ಮಕ್ಕಳನ್ನ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಏನೇ ಇರಲವ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ, ನಿನ್ನನ್ನು ಚೆನ್ನಾಗಿಡಲಿ, ಶುಭವಾಗಲಿ ತಾಯಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ, ನಿನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ. ಸುಲಭವಾಗಿ ಯಾರನ್ನೂ ನಂಬಬೇಡ. ಯಾರೇ ನಿನ್ನ ಬಗ್ಗೆ ಒಳ್ಳೆ ದೃಷ್ಟಿ ಇಟ್ಕೊಳ್ಳಿ, ಕೆಟ್ಟ ದೃಷ್ಟಿ ಇಟ್ಕೊಳ್ಳಿ, ನೀನೆಲ್ಲರನ್ನು ಒಳ್ಳೆ ದೃಷ್ಟಿಯಿಂದ ಮಾತಾಡಿಸು. ಏನೇ ಸ್ವಲ್ಪ ಕೆಡುಕು ಕಾಣ್ತಾ ಇದೆ ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡು. ನಿನ್ನ ದೇಹ, ಮನಸ್ಸು, ನಿನ್ನ ಸಂಸಾರ ಇವೆಲ್ಲವನ್ನು ಶುದ್ಧವಾಗಿಟ್ಕೊಳ್ಳೋದನ್ನು ಭಗವಂತ ನಿನಗೆ ಒಂದು ಅವಕಾಶವಾಗಿ ಕೊಟ್ಟಿದ್ದಾನೆ. ಅದನ್ನು ತಪ್ಪಿಸ್ಕೊಳ್ಬೇಡ, ಎಲ್ಲೂ ಕೂಡ ಮಾರು ಹೋಗಬೇಡ. ದೇವ್ರು ನಿನಗೆಲ್ಲ ಸಜ್ಜನರ ಸಹವಾಸವನ್ನು ಕೊಡಲಿ. ಚೆನ್ನಾಗಿ ದುಡೀರಿ, ಚೆನ್ನಾಗಿ ಉಂಡು ತಿಂದು ಆರೋಗ್ಯ ಕಾಪಾಡ್ಕೊಳ್ಳಿ. ಭವಿಷ್ಯದ ಬಗ್ಗೆ ತುಂಬ ಭಯ ಬೇಡ, ಚಿಂತೆ ಬೇಡ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಎಂದುಕೊಂಡು ಬದುಕು. ನಿನ್ನ ಮಕ್ಕಳಿಗೆ ಏನು ಸಿಗಬೇಕು ಅದು ಸಿಗಲಿ. ಆ ಕಡೆ ಇರೋರಿಗೂ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ. ಅದು ನನ್ನ ಹಾರೈಕೆ. ಶುಭವಾಗಲಿ.